ಇದಕ್ಕೊಂದು ಕನೆಕ್ಟ್ ಆಗ್ತಿತ್ತಲ್ಲ, ಅದು ಬೇಡ ಬೇಡ ಬೇಡ, ಅದೇ ಇಲ್ಲಿಂದ ಹೋಗ್ತಾ ಇದೆಯಲ್ಲ, ಹಾಂ ನೀವು ಇಲ್ಲಿಂದ ಹೋಗುತ್ತೆ ನೋಡ್ರಿ, ಇಲ್ಲಿಂದ ಹೋಗಿ ಅಲ್ಲಿ ಹೋಗುತ್ತೆ, ಅಲ್ಲಿಂದ ತಿರುಗಿ ಅದಕ್ಕೆ ಬಂದು ಆನ್ಲೈನ್ ಕೊಟ್ಟೋಗುತ್ತೆ. ಶ್ರೀ ಹರೇ ಕೃಷ್ಣ. ಕೇಳ್ತೀನಿ ಒಂದು ನಿಮಿಷ, ಶುರು ಮಾಡಬೇಡ, ಅದೇನು ಅಡ್ಜಸ್ಟ್ ಮಾಡ್ತಾ ಇದ್ದಾರೆ. ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಉದ್ಧವ ಶ್ರೀಕೃಷ್ಣನು ಅವತಾರ ಸಮಾಪ್ತಿ ಮಾಡ್ತಾನೆ ಅನ್ನುವ ವಿಷಯವನ್ನು ಕೇಳಿದ ಸಂದರ್ಭದಲ್ಲಿ ದೊಡ್ಡ ಜ್ಞಾನಿಗಳಾದರೆ ಕಾಡಿಗೆ ಹೋಗಿ ತಪಸ್ಸು ಮಾಡಿ ಈ ಸಂಸಾರದ ಬಂಧವನ್ನು ಬಿಡಿಸಿಕೊಳ್ಬೋದು. ಆದರೆ ನಮ್ಮಂಥವರು ಏನು ಮಾಡಬೇಕು ಹೇಳು? ನಿನ್ನ ಲೀಲೆಗಳನ್ನು ಧ್ಯಾನ ಮಾಡ್ತಾ ಭಗವತ್ತತ್ವದ ಚಿಂತನೆಯನ್ನು ಮಾಡ್ತಾ ಈ ಸಂಸಾರದ ತಮಸ್ಸನ್ನು ಕಳೆದುಕೊಳ್ಳಬೇಕಾದಂತಹ ಸ್ಥಿತಿ ನಮ್ಮದು. ನೀನು ಅವತಾರ ಸಮಾಪ್ತಿ ಮಾಡಿದಿ ಅಂತಾದರೆ ನಿನ್ನ ಲೀಲೆಯನ್ನು ಅನುಧ್ಯಾನ ಮಾಡುವುದು ನಾವು ಹೇಗೆ ಸಾಧ್ಯ ಆಗ್ತದೆ? ನೀನು ಅವತಾರ ಸಮಾಪ್ತಿ ಮಾಡುವುದಾದರೆ ನನ್ನನ್ನು ಕೂಡ ಕರ್ಕೊಂಡು ಹೊರಡಬೇಕು. ನನಗೆ ಇಲ್ಲಿರುವುದಕ್ಕೆ ಸಾಧ್ಯ ಇಲ್ಲ, ಒಂದು ಕ್ಷಣವೂ ಅರೆಗಳಿಗೆಯೂ ಕೂಡ ನಿನ್ನನ್ನು ಬಿಟ್ಟಿರುವುದಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತನ್ನು ಉದ್ಧವ ಆಡಿದ ಅನ್ನುವ ವಿಷಯಗಳನ್ನು ನಾವು ನಿನ್ನೆ ದಿವಸ ಗಮನಿಸಿ. ಕೃಷ್ಣ ಆ ಸಂದರ್ಭದಲ್ಲಿ ಆತನಿಗೆ ಕೆಲವು ಮಾತುಗಳನ್ನು ಹೇಳ್ತಾನೆ. ಈ ಉದ್ಧವ ಗೀತೆಯಲ್ಲಿ ಅನೇಕ ಭಾಗಗಳಿದ್ದಾವೆ. ಆರಂಭದಲ್ಲಿ ಕೃಷ್ಣ ಮತ್ತು ಉದ್ಧವ ನೇರವಾದ ಸಂಭಾಷಣೆ. ಸಂಸಾರದಲ್ಲಿ ಇದ್ದು ಸಂಸಾರದಲ್ಲಿ ಇಲ್ಲದೇ ಇದ್ದ ಹಾಗೆ ಇರಬೇಕು ಅನ್ನುವ ಕೆಲವು ಉಪದೇಶಗಳನ್ನು ಕೃಷ್ಣ ಮಾಡುವುದು. ಅದಾದ ಮೇಲೆ ಯದು ಮತ್ತು ಒಬ್ಬ ಅವಧೂತ ಅವರಿಬ್ಬರ ಸಂಭಾಷಣೆಯ ಮೂಲಕವಾಗಿ 24 ಗುರುಗಳನ್ನು ನಿವೇದನೆ ಮಾಡಿ ಕೆಲವು ವಿಷಯಗಳನ್ನು ಅಧ್ಯಾತ್ಮ ವಿದ್ಯೆಯನ್ನು ತಿಳಿಸಿಕೊಡುವುದು. ಇದು ಆದ ಮೇಲೆ ಶ್ರೀಕೃಷ್ಣ ನೇರವಾಗಿ ಉದ್ಧವನಿಗೆ ಅಧ್ಯಾತ್ಮದ ಮೌಲ್ಯ ಜೊತೆಗೆ ಬದುಕುವ ಪದ್ಧತಿ, ಇದರ ಜೊತೆಗೆ ಯೋಗಶಾಸ್ತ್ರ, ಯೋಗದಿಂದ ಸಂಪಾದಿಸತಕ್ಕಂತಹ ಸಿದ್ಧಿ, ಹುಟ್ಟು ಮತ್ತು ಸಾವು ಇದರಲ್ಲಿರತಕ್ಕಂತಹ ಗೋಪ್ಯವಾದಂತಹ ವಿಷಯಗಳು, ಇವನ್ನೆಲ್ಲ ನಿರೂಪಣೆ ಮಾಡ್ತಾನೆ. ಆರಂಭದಲ್ಲಿ ಶ್ರೀಕೃಷ್ಣ ಉದ್ಧವನಿಗೆ ಹೇಳ್ತಾನೆ, ತ್ವಂತು ಸರ್ವಂ ಪರಿತ್ಯಜ್ಯ ಸ್ನೇಹಂ ಸ್ವಜನ ಬಂಧನಂ ಮಯ್ಯಾವೇಶ್ಯ ಮನಸ್ಸಮ್ಯಕ್ ಸಮದೃಗ್ ವಿಚರಸ್ವ ಗಾಂ ನ ವಸ್ತವ್ಯಂ ತ್ವಯೈವೇಹ ಮಯಾ ತ್ಯಕ್ತೆ ಮಹೀತಲೆ ಜನೋಧರ್ಮ ರುಚಿರ್ಭದ್ರ ಭವಿಷ್ಯತಿ ಕಲವ್ಯುಗೆ. ನಾನು ಅವತಾರ ಸಮಾಪ್ತಿ ಮಾಡ್ತೇನೆ,
ಕೃಷ್ಣ ಹೇಳುವ ಮಾತು, ನನ್ನಿಂದ ಪರಿತ್ಯಕ್ತವಾದ ಈ ಭೂಮಿಯಲ್ಲಿ ನೀನು ವಾಸ ಮಾಡಬಾರ್ದು. ನೋಡಿ, ನಾನು ನಿನ್ನೆ ಹೇಳಿದ್ದಕ್ಕೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ನಿನ್ನೆ ಹೇಳಿದ ಮಾತು ಏನಂದರೆ, ನಾನು ಹೊರಡ್ತೇನೆ, ನೀನು ಮಾತ್ರ ಇಲ್ಲೇ ಇರಬೇಕು. ಆದರೆ ನನ್ನವರು ಅಂತ ಯಾರ್ಯಾರಿದ್ದಾರೆ ಅವರನ್ನೆಲ್ಲ ಹೊಡೆದು ಸಾಯಿಸಿಯೇ ನಾನು ಹೊರಡುವುದು. ನನ್ನ ಜೊತೆಗೆ ಬಂದವರು ಯಾರು ಯದುಗಳಿದ್ದಾರೆ, ಆ ಯದುಗಳ ಸಂಹಾರಕ್ಕೆ ಬೇಕಾದ ವ್ಯವಸ್ಥೆ ಮಾಡಿ ಆಗಿದೆ. ಪರಸ್ಪರ ಯದುಗಳು ಹೊರದಾಡಿಕೊಂಡು ಅವರು ಸತ್ತ ಮೇಲೆ ನಾನು ಅವತಾರ ಸಮಾಪ್ತಿ ಮಾಡುವುದು. ಆದರೆ ನೀನೊಬ್ಬ ಉದ್ಧವ, ನೀನು ಇಲ್ಲೇ ಇರಬೇಕು. ಈಗ ಹೇಳ್ತಾನೆ ಕೃಷ್ಣ, ನವಸ್ತವ್ಯಂ ತ್ವಯೈವೇಹ ಪರಿತ್ಯಕ್ತೇ ಮಹೀತಲೆ. ನಾನು ಮಹೀತಲವನ್ನು ಪರಿತ್ಯಾಗ ಮಾಡಿದ ಮೇಲೆ ನೀನು ಈ ಭೂಮಿಯಲ್ಲಿ ವಾಸ ಮಾಡಬಾರ್ದು. ಮತ್ತು ನನ್ನ ಜೊತೆಗೆ ಬರಬೇಕಾ? ಅದಕ್ಕೂ ಅವಕಾಶ ಕೊಡುವುದಿಲ್ಲ. ಉಳಿದವರಿಗೆಲ್ಲ ನನ್ನ ಜೊತೆಗೆ ಬರುವುದಕ್ಕೆ ಅವಕಾಶ ಕೊಡ್ತೇನೆ, ನೀನು ನನ್ನ ಜೊತೆಗೆ ಬರುವ ಹಾಗಿಲ್ಲ. ಮತ್ತು ಈ ಭೂಮಿಯಲ್ಲೂ ವಾಸ ಮಾಡುವ ಹಾಗಿಲ್ಲ. ಮತ್ತೇನು ಮಾಡಬೇಕು? ದೇವಭೂಮಿಯಲ್ಲಿ ಇರಬೇಕು. ಯಾವುದದು ದೇವಭೂಮಿ? ಅದು ಹಿಮಾಲಯ. ದೇವಭೂಮಿ ಅಂತ ಹೇಳಿದರೆ ದಿವಂಗತನಾಗಬೇಕು ಅಂತ ಅರ್ಥ ಅಲ್ಲ. ಹಿಮಾಲಯದಲ್ಲಿ ನೀನು ವಾಸ ಮಾಡಬೇಕು. ನೋಡಿ, ಹಿಮಾಲಯಕ್ಕೆ ದೇವಭೂಮಿ ಅಂತ ಹೆಸರು. ಆದ್ದರಿಂದ ಹಿಮಾಲಯದಲ್ಲಿ ಏನೇನೋ ಮಾಡುವ ಹಾಗಿಲ್ಲ. ಅಲ್ಲಿ ಕುಡಿಯುವುದಕ್ಕೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಳ್ಳುವುದಕ್ಕೆ ಅವಕಾಶ ಇಲ್ಲ. ಏನು ಕುಡಿಯುವುದಾದರೂ ಅಲಕನಂದೆಯ ನೀರು ಕುಡಿಬೇಕಷ್ಟೆ. ಅಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳನ್ನೆಲ್ಲ ತೆಗೆಯುವುದಕ್ಕೆ ಅವಕಾಶ ಇಲ್ಲ. ರೆಸಾರ್ಟ್ಗಳನ್ನು ನಿರ್ಮಾಣ ಮಾಡುವುದಕ್ಕೆ ಅವಕಾಶ ಇಲ್ಲ. ದೇವಭೂಮಿ ಅಂತ ಹೇಳಿದರೆ ಅದು ಯೋಗಕ್ಕೆ ಸಂಬಂಧಪಟ್ಟ, ಯೋಗಿಗಳಿಗೆ ಸಂಬಂಧಪಟ್ಟ ಭೂಮಿ. ಹಿಮಾಲಯದಲ್ಲಿ ಗಂಗೆ ಹರಿತಾ ಇದೆ ಅಂತ ಹೇಳಿದರೆ ಅದು ನೆಲದಲ್ಲಿ ಗಂಗೆ ಹರಿತಾ ಇದೆ ಅಂತ ಹೇಳುವುದಲ್ಲ. ಹಿಮಾಲಯದಲ್ಲಿ ಗಂಗೆ ಹರಿತಾ ಇದ್ದರೆ ದೇವಲೋಕದಲ್ಲಿ ಹರಿತಾ ಇದೆ, ಅದು ಆಕಾಶ ಗಂಗೆ. ಅಲ್ಲಿಂದ ಇಳಿದು ಹರಿದ್ವಾರಕ್ಕೆ ಬಂದರೆ ಅದು ಭೂಮಿಗೆ ಬಂತು. ಆ ಹರಿದ್ವಾರಕ್ಕೆ ಬಂದಾಗ ಅದಕ್ಕೆ ಗಂಗಾ ಅಂತ ಹೆಸರು. ಅಲ್ಲಿ ತನಕ ಬೇರೆ ಬೇರೆ ಹೆಸರು, ಅಲಕನಂದ ಅಂತ ಕರೀರಿ, ಭಾಗೀರಥಿ ಅಂತ ಕರೀರಿ, ಏನು ಬೇಕಾದರೂ ಕರೀರಿ. ಅಲ್ಲಿ ಬಂದಾಗ ಅದು ಗಂಗಾ. ಯಾಕಂದರೆ ಗಂಗಾ ಅಂದರೆ ಏನು? ಗಾಂ ಗತಾ ಗಂಗಾ, ಭೂಮಿಗೆ ಗೋ ಅಂತ ಹೆಸರು. ಭೂಮಿಯನ್ನು ಕುರಿತು ಗಂ ಅಂದರೆ ಭೂಮಿಯನ್ನು ಕುರಿತು, ಗಾ ಅಂದರೆ ತಲುಪಿದ್ದು ಅಂತ ಅರ್ಥ. ಭೂಮಿಗೆ ತಲುಪಿದಾಗ ಅದು ಗಂಗಾ. ಇಲ್ಲಿ ಭೂಮಿಗೆ ತಲುಪಿದ ಮೇಲೆ ಗಂಗೆ ಆಯಿತು. ಅದಕ್ಕಿಂತ ಮುಂಚೆ ಆಕಾಶದಲ್ಲಿ ಗಂಗೆ ಅಲ್ಲ, ಆದರೆ ಅದು ಇಲ್ಲಿ ಗಂಗೆ ಆಗುವಂಥದ್ದು. ಆದ್ದರಿಂದ ಆಕಾಶ ಗಂಗೆ ಅಂತ ಕರೀತಾರೆ. ವಸ್ತುತಃ ಗಂಗಾ ಅಂತ ಅನಿಸುವುದು ಭೂಮಿಗೆ ತಾಗಿದ ಮೇಲೆ. ಅದಕ್ಕಿಂತ ಮೊದಲು ಕೂಡ ಮುಂದಕ್ಕೆ ಗಂಗೆಯಾಗುವವಳು ಅಂತ ಹೇಳಿ ಆಕೆಯನ್ನು ಆಕಾಶ ಗಂಗೆ, ಅಲಕನಂದೆ ಎಂಬ ಗಂಗೆ, ಭಾಗೀರಥಿ ಎಂಬ ಗಂಗೆ ಅಂತ ಹೇಳುವುದು. ಅಂದರೆ ಆ ಭಾಗೀರಥಿ ಕೊನೆಗೆ ಭೂಮಿಗೆ ತಲುಪಿ ಗಂಗೆ ಆಗ್ತಾಳೆ ಅನ್ನುವ ಭಾವದಿಂದ. ನವಸ್ತವ್ಯಂ ತ್ವಯೈವೇಹ ಮಯಾ ತ್ಯಕ್ತೇ ಮಹೀತಲೆ. ಕಾರಣ ಏನು ಅಂದರೆ, ನಾನು ಈ ಭೂಮಿಯನ್ನು ಪರಿತ್ಯಾಗ ಮಾಡಿದೆ ಅಂದರೆ ಇಲ್ಲಿ ಇರತಕ್ಕಂಥ ಜನಗಳೆಲ್ಲ ನಾವೇ ಮಹಾಜನಗಳು ಅಂತ ಹೇಳ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಈ ಕೃಷ್ಣ ಇರುವಲ್ಲಿ ತನಕ ಕೃಷ್ಣ ದೊಡ್ಡ ಜನ, ನಾವೆಲ್ಲ ಅವನ ಜನ ಅಂತ ಹೇಳ್ತಾ ಇದ್ರು. ಈ ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ ಮೇಲೆ ನಾನೇ ಜನ ಅಂತ, ಈ ಮೂಗಿನ ಕೆಳಗೆ ಮೀಸೆ ಬಂದಿದೆ ಅಂತ ಹಾಗೆ ಅರ್ಥ ಗೊತ್ತಾಗ್ಲಿಕ್ಕೆ ಶುರು ಆಗ್ತದೆ ಇವರಿಗೆಲ್ಲ. ಕೃಷ್ಣ ಇರುವಲ್ಲಿ ತನಕ ಕೃಷ್ಣನಿಗೆ ಮೀಸೆ ಇಲ್ಲ, ಆದ್ದರಿಂದ ನಮಗೆ ಮೀಸೆ ಇದ್ದರೂ ಕೂಡ ಬೆಲೆ ಇಲ್ಲ ಅಂತ ಅಂದ್ಕೊಂಡಿದ್ರು. ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ ಮೇಲೆ ನಾವೇ ಅಂತ ಇವರಲ್ಲಿ ಅಹಂಭಾವ ಬರ್ತದೆ. ಈ ಅಹಂಭಾವಕ್ಕೆ ಕಾರಣ ಏನು ಅಂತ ಹೇಳಿದರೆ ಕಲಿ. ಜನಃ ಅಧರ್ಮ ರುಚಿರ್ಭದ್ರ ಭವಿಷ್ಯತಿ ಕಲೌ ಯುಗೆ. ಇದು ಯುಗ, ಕಲಿಯುಗ. ಕಾಲಧರ್ಮ ಅನ್ನೋದು ಒಂದಿದೆ. ಕಾಲವು ಶ್ರೇಷ್ಠವೋ ಅಂದರೆ ಕಾಲಾನುಗುಣವಾಗಿ ಕೆಲಸಗಳು ನಡೆಯುವುದೋ ಅಥವಾ ರಾಜಾನುಗುಣವಾಗಿ ಕೆಲಸಗಳು ನಡೆಯುವುದೋ ಅಂತ ಒಂದು ಮಹಾಭಾರತದಲ್ಲಿ ಒಂದು ಪ್ರಶ್ನೆ. ಕಾಲೋವಾ ಕಾರಣಂ ರಾಜ್ಞಃ ರಾಜಾವಾ ಕಾಲ ಕಾರಣಂ ಅಂತ ಒಂದು ಪ್ರಶ್ನೆ. ಅಂದರೆ ರಾಜ ಎಡವಟ್ಟಾಗುವುದಕ್ಕೆ ಕಾಲ ಕಾರಣವಾಗ್ತದೋ ಅಥವಾ ರಾಜನೇ ಕಾಲವನ್ನು ಸರಿ ಮಾಡುವುದಕ್ಕೆ ಸಾಧ್ಯ ಉಂಟೋ ಅಂತ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ಮಹಾಭಾರತ ಉತ್ತರ ಕೊಟ್ಟದ್ದು, ರಾಜ ಕಾಲವನ್ನು ಕೂಡ ಸರಿ ಮಾಡಿ ಅವನು ಕಾಲ ರಾಜನ ಮೇಲೆ ಪರಿಣಾಮ ಬೀರುತ್ತೆ ಅಂದರೆ ರಾಜ ಎಡವಟ್ಟಿದ್ದಾನೆ ಅಂತ ಅರ್ಥ. ರಾಜ ಸರಿಯಾಗಿ ಭಗವದ್ಭಕ್ತನಾಗಿ ತಾನು ಲೋಕವನ್ನು ಉದ್ಧರಿಸಬೇಕು ಅನ್ನುವ ಪೂರ್ಣ ಕಳಕಳಿಯಿಂದ ಸ್ವಸ್ವತ್ವವನ್ನು ತ್ಯಾಗ ಮಾಡಿ ಪರರಿಗೋಸ್ಕರ ತನ್ನನ್ನು ಅರ್ಪಿಸಿಕೊಳ್ಳುವ ಪರೋಪಕಾರ ಬುದ್ಧಿಯುಳ್ಳವ ಹೌದಾದರೆ ಅಂಥವನಿಂದ ಕಾಲ ಸರಿಯಾಗುತ್ತೆ ಹೊರತು ಕಾಲದಿಂದ ಅವ ಕೆಡುವುದಿಲ್ಲ. ನಮ್ಮಲ್ಲಿ ಏನು ಭಾವನೆ ಇದೆ ಅಂದರೆ, ಎಲ್ಲಿ ಅಷ್ಟೆಲ್ಲ 108 ಗಾಯತ್ರಿ ಎಲ್ಲ ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕಾಲ ಇದು ಕಲಿಕಾಲ. ಕಲಿಕಾಲದಲ್ಲಿ ಎಲ್ಲಿ ಆಗ್ತದೆ? ಕಾಲ ಕೆಟ್ಟಿದೆ. ನಾವು ಮಾತಾಡೋದು ಹಾಗೆ ಶುರು ಮಾಡುವುದೇ ಕಾಲ ಕೆಟ್ಟಿತು ಅಂತ ಹೇಳೋದು. ನಿಜವಾಗಿ ಕಾಲ ಕೆಟ್ಟಿತು ಅನ್ನುವ ಶಬ್ದವನ್ನು ಚೂರು ಆಲೋಚನೆ ಮಾಡಬೇಕು ನಾವು. ಕಾಲ ಕೆಟ್ಟಿದೆಯೋ? ಕಾಲ ಕೆಟ್ಟಿದೆ ಅಂದರೆ ಕಾಲ ಅಂದರೆ ಏನು ಅಂತ ಪ್ರಶ್ನೆ ಬರ್ತದೆ. ಈಗ ಗೋಡೆಯಲ್ಲಿ ಒಂದಿಷ್ಟು ಗಲೀಜಾಗಿದ್ದರೆ ಯಾವುದು ಕೆಟ್ಟಿತು ಅಂತ ಹೇಳಬೇಕು? ಗೋಡೆ ಕೆಟ್ಟಿತು ಅಂತ ಹೇಳಬೇಕು. ಅದು ಬಿಟ್ಟು ಕಾಲ ಕೆಟ್ಟಿತು ಅಂತ ಹೇಳಲಿಕ್ಕೆ ಹೋಗಬಾರ್ದು.
ಕಾಲ ಕೆಟ್ಟಿತು ಅಂತ ಹೇಳಬೇಕಾದ್ರೆ ಕಾಲ ಅಂದರೆ ಏನು ಅಂತ ನಮಗೆ ಗೊತ್ತಿರಬೇಕು. ಕಾಲ ಅಂದರೆ ಏನು? ಯಾವುದೋ ಒಂದು ಕಾಲ, ಕಣ್ಣಿಗೆ ಕಾಣದೇ ಇದ್ದ ಆಕಾಶ ಕಾಲವ? ಕಾಲ ಅಂದರೆ ಆಯಾ ಕಾಲದಲ್ಲಿ ಇರತಕ್ಕಂತಹ ಪರಿಚ್ಛಿನ್ನವಾದ ವಸ್ತುಗಳನ್ನು ನಾವು ಕಾಲ ಅಂತ ವ್ಯವಹಾರ ಮಾಡೋದು. ಸೂರ್ಯ ಚಂದ್ರರು ಕಾಲ. ಈಗ ನೀವು ಎಷ್ಟೊತ್ತಿಗೆ ಉಪನ್ಯಾಸಕ್ಕೆ ಬಂದಿರಿ ಅಂತ ಕೇಳಿದರೆ ನಾವೇನು ಹೇಳ್ತೇವೆ? ಆ ಮುಳ್ಳು ಅದು 12ಕ್ಕೆ ಬರುವುದಕ್ಕೆ ಒಂದು ಹಿಂದೆ 11ರಲ್ಲಿ ಮುಳ್ಳು ಇರಬೇಕಾದ್ರೆ ಬಂದೆ. ಹಾಗಾದರೆ ಆ ಕಾಲ ಯಾವುದದು? ಆ 11ರಲ್ಲಿ ಮುಳ್ಳು ಇರುವುದು ಅನ್ನೋದು ಕಾಲ. ಅಕಸ್ಮಾತ್ ಆ ಗಡಿಯಾರ ಇರಲಿಲ್ಲ ಅಂದ್ಕೊಳ್ಳಿ, ನೀವು ಎಷ್ಟೊತ್ತಿಗೆ ಬಂದ್ರಿ? ಅದೇ ಆ ಹಸು ಅಂಬೆ ಅಂತ ಹೇಳಿತಲ್ವ, ಆ ಹೊತ್ತಿಗೆ ಬಂದೆ. ಹಾಗಾದರೆ ಹಸು ಅಂಬಾ ಅಂತ ಹೇಳುವುದು ಉಂಟಲ್ವ, ಅದು ಕಾಲ. ನೀವು ಎಷ್ಟೊತ್ತಿಗೆ ಸಂಧ್ಯಾವಂದನೆ ಮಾಡಿದ್ದು? ಅಲ್ಲಿ ಸೂರ್ಯ ಜಸ್ಟ್ ಮೇಲೆ ಎದ್ದು ಬಂದಿದ್ದಷ್ಟೇ, ಕೆಂಪು ಸೂರ್ಯ ಮೇಲಕ್ಕೆದ್ದು ಬಂದ. ಸೂರ್ಯ ಮೇಲಕ್ಕೆದ್ದಾಗ ನಾನು ಸಂಧ್ಯಾವಂದನೆ ಮಾಡಿದೆ. ಹಾಗಾದರೆ ಸೂರ್ಯನ ಸಂಚಾರ ನಿಮಿತ್ತವಾದ ಕ್ರಿಯಾ ಇದೆ ಅಲ್ವ, ಅದು ಕ್ರಿಯಾ ಮಾತ್ರ ಕಾಲೋಪಾಧಿ, ಜನ್ಯ ಮಾತ್ರ ಕಾಲೋಪಾಧಿ ಅಂತ ಒಂದು ಶಾಸ್ತ್ರೀಯವಾದ ವ್ಯವಹಾರ ಇದೆ. ನಿಮ್ಮ ಅಜ್ಜ ಯಾವಾಗಿದ್ದರು? ಅಜ್ಜನಿಗೆ ಮದುವೆ ಆದದ್ದು ಯಾವಾಗ ಅಂತ ಕೇಳಿದರೆ ನಾವೇನು ಹೇಳುದು? ಅದು ಆ ಗಾಂಧೀಜಿ ಉಪ್ಪಿನ ಸತ್ಯಾಗ್ರಹ ಮಾಡ್ತಾ ಇದ್ರಲ್ವ, ಆವಾಗ ನಮ್ಮ ಅಪ್ಪನಿಗೆ ಅಜ್ಜನಿಗೆ ಮದುವೆ ಆದದ್ದು. ಹಾಗಾದರೆ ಆ ಕಾಲ ಯಾವುದು ಅಂತ ಹೇಳಿದರೆ, ಗಾಂಧೀಜಿ ಉಪ್ಪಿನ ಸತ್ಯಾಗ್ರಹ ಮಾಡುವುದು ಅಂತ ಒಂದು ಕ್ರಿಯೆ ಉಂಟಲ್ವ, ಆ ಕ್ರಿಯೆಯನ್ನು ಕಾಲವಾಗಿ ವ್ಯವಹಾರ ಮಾಡುವುದು. ಲೋಕದಲ್ಲಿ ಕಾಲ ಅಂತ ಹೇಳಿದರೆ ಆಯಾ ಕಾಲದಲ್ಲಿರುವ ವಸ್ತುಗಳು. ಮುಂದಕ್ಕೆ ಹೇಳ್ತಾರೆ, ನಾವು ಸತ್ಯನಾರಾಯಣಾಚಾರ್ಯ ಕಾಲದಲ್ಲಿದ್ವಿ, ನಾವು ಶ್ರೀನಿವಾಸಾಚಾರ್ಯ ಕಾಲದಲ್ಲಿದ್ವಿ. ಕಾಲ ಅಂದರೆ ಆ ಕಾಲದಲ್ಲಿ ಯಾರಿದ್ದಾರೋ ಅವರು ಕಾಲ, ಅವರು ಕಾಲ ಆದಮೇಲೆ ಅವರು ಕಾಲ. ಅದರಿಂದ ಕಾಲ ಅನ್ನೋದು ಆಯಾ ಕಾಲದಲ್ಲಿರುವ ವಸ್ತು ವಿಶೇಷಗಳೇ ಕಾಲವಾಗ್ತವೆ, ಅಥವಾ ಘಟನಾವಳಿಗಳೇ ಕಾಲವಾಗುವುದು. ಕಾಲ ಕೆಟ್ಟಿತು ಅಂದರೆ ಅರ್ಥ ಏನು ಗೊತ್ತೋ? ನಾವೆಲ್ಲ ಕೆಟ್ಟಿವಿ ಅಂತಲೇ ಅರ್ಥ. ಯಾಕಂದರೆ ಕಾಲದಲ್ಲಿರುವ ವಸ್ತುಗಳೇ, ಕಾಲದಲ್ಲಿರುವ ವ್ಯಕ್ತಿಗಳೇ ಕಾಲ ಅಂತ ಆದರೆ, ಕಾಲ ಕೆಟ್ಟಿತು ಅಂದರೆ ನಾವು ಕೆಟ್ಟಿವಿ ಅಂತ. ನಿಜವಾಗಿ ಕಾಲ ಅಂದರೆ ಸೂರ್ಯನೋ ಚಂದ್ರನೋ ಹೇಳಬೇಕು. ಅವತ್ತು ಯುಧಿಷ್ಠಿರಾದಿಗಳು ಇದ್ದಾಗ ಯಾವ ಸೂರ್ಯನೋ ಅದೇ ಸೂರ್ಯ ಇವತ್ತು ಇರುವುದು. ಶ್ರೀರಾಮಚಂದ್ರ ಓಡಾಡುವಾಗ ಯಾವ ಚಂದ್ರನೋ ಅದೇ ಚಂದ್ರ ಇವತ್ತಿಗೂ ಇದ್ದಾನೆ. ಹಾಗಾದರೆ ಸೂರ್ಯ, ಚಂದ್ರ, ಪರ್ವತ, ಸಮುದ್ರ ಎಲ್ಲವೂ ಅದೇ ಆಗಿರುವಾಗ ಕಾಲ ಕೆಟ್ಟಿತು ಅಂದರೆ ಅರ್ಥ ಏನು? ಅವತ್ತು ಕೆಡದೇ ಇದ್ದದ್ದು ಇವತ್ತು ಕೆಡದದ್ದು ಕೆಟ್ಟಿತು ಅಂದರೆ ನಾವು ಕೆಡಿಸಿದ್ದೇವೆ ಅಂತ ಅರ್ಥ. ಹಾಗಾದರೆ ನಮ್ಮ ಕೆಡುಕನ್ನು ನಾವು ಕಾಲದ ಮೇಲೆ ಹಾಕಿ ನಾವು ಬಹಳ ಸುಭಗರು ಅಂತ ಹೇಳಿಕೊಳ್ಳುವುದು. ವಸ್ತುತಃ ಕಾಲ ಕೆಡುವುದು ಅಂತಿಲ್ಲ. ಕಾಲಗತವಾದಂತಹ ವ್ಯಕ್ತಿಗಳು, ಕಾಲಗತವಾದಂತಹ ವಸ್ತುಗಳು, ಅವುಗಳು ಕೆಡಿಸಲ್ಪಡುವುದು ಅಥವಾ ಕೆಡುವುದು ಅನ್ನುವುದೇ ನಡೆಯುವುದು. ಆದ್ದರಿಂದ ಒಂದು ಕಾಲದಲ್ಲಿ ಎಲ್ಲವೂ ಕೆಟ್ಟಿತು ಅಂತ ನಾವು ಹೇಳ್ತೇವೆ ಅಂತ ಹೇಳಿದರೆ, ಕೆಡುವಂತಹ ವ್ಯಕ್ತಿತ್ವ ಆ ಮನುಷ್ಯರಲ್ಲಿ ಅಥವಾ ಆ ಕಾಲದ ವಸ್ತುಗಳಲ್ಲಿ ಉಂಟಾಗಿದೆ. ಅದು ಯಾಕೆ ಉಂಟಾಯಿತು ಅಂತ ಇಷ್ಟು ಮಾತ್ರ ಪ್ರಶ್ನೆ. ಅದಾದರೂ ಯಾಕೆ ಉಂಟಾಯಿತು? ಕೃತಯುಗದಲ್ಲಿ ಚೆನ್ನಾಗಿದ್ದರಂತೆ ಎಲ್ಲರೂ, ಕಲಿಯುಗದಲ್ಲಿ ಯಾಕೆ ಕೆಟ್ಟ ಇದ್ದಿದ್ದಾರೆ? ಅದನ್ನು ಯುಗಧರ್ಮ ಅಂತ ಕರೀತಾರೆ. ಯುಗಧರ್ಮ ಆ ಕಲಿಯುಗದಲ್ಲಿ ಹಾಗಿರುವುದೇ ಸರಿ ಅಂತ. ಕೃತಯುಗದಲ್ಲಿ ಹಾಗಿರುವುದೇ ಸರಿ, ಕಲಿಯುಗದಲ್ಲಿ ಹೀಗಿರುವುದೇ ಸರಿ. ಅದು ಯಾಕೆ ಹಾಗಿರುವುದೇ ಸರಿಯಾಯಿತು? ಅದಕ್ಕೆ ಆ ಕಾಲಾನುಗುಣವಾದಂತಹ ಒಂದು ಪ್ರಭಾವ, ಕಣ್ಣಿಗೆ ಕಾಣದೇ ಇರುವ ಪ್ರಭಾವ. ಆ ಪ್ರಭಾವವನ್ನೇ ಕಲಿಪ್ರಭಾವ, ದ್ವಾಪರ ಪ್ರಭಾವ ಈ ಶಬ್ದಗಳಿಂದ ಕರೆಯುವುದು. ದ್ವಾಪರನ ಪ್ರಭಾವ ಬಂತು ಅಂತಾದರೆ ಏನೋ ಸ್ವಲ್ಪ ಎಡವಟ್ಟಾಗ್ತಾ ಇರ್ತದೆ. ಕಲಿಯ ಪ್ರಭಾವ ಬಂತು ಅಂತಾದರೆ ಎಲ್ಲ ವಿಪರೀತವಾಗುವುದಕ್ಕೆ ಪ್ರಾರಂಭವಾಗ್ತದೆ. ಅದನ್ನ ಕಲಿಯುಗದಲ್ಲಿ ಕಲಿ ತನ್ನ ಪ್ರಭಾವವನ್ನು ಎಲ್ಲ ಕಡೆಯೂ ವಿಸ್ತರಿಸ್ತಾನೆ. ಆದ್ದರಿಂದ ಆ ಕಾಲದಲ್ಲಿ ನೀನು ಇಲ್ಲಿ ವಾಸ ಮಾಡಬಾರ್ದು. ಈ ಲೋಕದಲ್ಲಿ ವಾಸ ಮಾಡಿದೆ ಅಂದರೆ ನಿನ್ನ ಮೇಲೆಯೂ ಕಲಿ ಪ್ರಭಾವ ಉಂಟಾಗ್ತದೆ. ನ ವಸ್ತವ್ಯಂ ತಯೈವೇಹ, ನೀನು ಇಲ್ಲಿ ವಾಸ ಮಾಡುವ ಹಾಗಿಲ್ಲ. ಯಾಕೆ ಅಂತ ಹೇಳಿದರೆ, ಜನಃ ಅಧರ್ಮ ರುಚಿ ಭದ್ರ ಭವಿಷ್ಯತಿ ಕಲವು ಯುಗೆ. ಈ ಕಲಿಯುಗದಲ್ಲಿ ಜನ ಅಭದ್ರ ರುಚಿಯಾಗ್ತಾನೆ, ಅಧರ್ಮ ರುಚಿಯಾಗ್ತಾನೆ. ಅಂದರೆ ಜನಕ್ಕೆ ಅಧರ್ಮದಲ್ಲೇ ರುಚಿ. ಅದರಲ್ಲಿ ಏನು ಅವನಿಗೆ ಮನೆಯಲ್ಲಿ ಒಂದು ಹಾಲ್ಬಾಯಿ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ತಿಂದರೆ ರುಚಿಯೇ ಇಲ್ಲ. ಅವ ಎಲ್ಲೋ ಹೋಗಿ ನಿಂತುಕೊಂಡು ಓಡಾಡಿಕೊಂಡು ತಿಂದ್ರೇ ರುಚಿ. ಇದು ಅಧರ್ಮ ರುಚಿ ಅಂದರೆ ಹಾಗೆ. ಅವನಿಗೆ ತಿನ್ನುವುದು ಅದನ್ನೇ, ಆದರೆ ಪಕ್ಕದ ತಟ್ಟೆಯಿಂದ ಎತ್ತಿ ಬಾಯಿಗೆ ಹಾಕೊಂಡ್ರೇ ರುಚಿ ಹೊರತು ತನ್ನ ತಟ್ಟೆಯಿಂದ ತಿಂದರೆ ರುಚಿ ಇಲ್ಲ. ಇಂಥದ್ದೆಲ್ಲ ಕಲಿಯುಗದಲ್ಲಿ ಮನುಷ್ಯನಲ್ಲಿ ಉಂಟಾಗ್ತದೆ, ಅಧರ್ಮ ರುಚಿ ಉಂಟಾಗ್ತದೆ. ಆದ್ದರಿಂದ ನೀನು ಇಲ್ಲಿ ಇರಬಾರ್ದು, ಮತ್ತೆ ಉತ್ತರಕ್ಕೆ ಸಾಗಬೇಕು. ಹಾಗಾದರೆ ಇಲ್ಲಿ ಇರಬಾರ್ದು, ಸಾಗಬೇಕು. ಹೇಗೆ ಸಾಗಬೇಕು? ತ್ವಂತು ಸರ್ವಂ ಪರಿತ್ಯಜ್ಯ ಸ್ನೇಹಂ ಸ್ವಜನ ಬಾಂಧವಂ. ನೀನು ಸರ್ವ ಸಂಘ ತ್ಯಾಗಿಯಾಗಿ ಸ್ವಜನ ಬಾಂಧವರನ್ನೆಲ್ಲ ಬಿಟ್ಟು ಉತ್ತರಕ್ಕೆ ಸಾಗಬೇಕು. ಮಯ್ಯಾವೇಶ್ಯ ಮನಸ್ಸಮ್ಯಕ್ ಸಮದೃಕ್ ವಿಚರಸ್ವಗಾಂ. ಇಲ್ಲಿ ವಾಸ ಮಾಡಬೇಡ ಅಂದರೆ ಎಲ್ಲೂ ವಾಸ ಮಾಡಬೇಡ. ಮತ್ತೆ ಉತ್ತರಕ್ಕೆ ಹೋಗು ಅಂತ ಹೇಳಿದೆ ಅಲ್ಲ.
ದೇಶ ಸಂಚಾರ ಮಾಡ್ತಾ ಇರು. ಒಂದು ಕಡೆ ವಾಸ ಮಾಡುವುದು ಬೇರೆ, ದೇಶ ಸಂಚಾರ ಮಾಡುವುದು ಬೇರೆ. ದೇಶವನ್ನು ಸಂಚಾರ ಮಾಡ್ತಾ ಇದ್ದರೆ ಅವ ಎಲ್ಲೂ ವಾಸ ಮಾಡ್ತಾ ಇಲ್ಲ ಅಂತ ಅರ್ಥ. ಆದ್ದರಿಂದ ನೀನು ಇಲ್ಲಿ ವಾಸಿಸಬಾರ್ದು, ನನ್ನ ಜೊತೆಗೆ ಬರಬಾರ್ದು. ಇದರ ಅರ್ಥ ನೀನು ಭೂಮಿಯಲ್ಲಿ ಸಂಚಾರ ಮಾಡ್ತಾ ಇರಬೇಕು. ಸಂಚಾರ ಮಾಡುವಾಗ ಹೇಗೆ ಸಂಚಾರ ಮಾಡಬೇಕು ಅಂದರೆ ಸರ್ವ ಪರಿತ್ಯಾಗ ಮಾಡಿ ಸಂಚಾರ ಮಾಡಬೇಕು. ನನ್ನ ಬಂಧುಗಳು, ನಾನು ಇಷ್ಟು ದೂರ ಸಂಚಾರ ಮಾಡಿ ಬಂದಿದ್ದೇನೆ, ಬಂಧುಗಳಿಗೆ ಏನಾಗ್ತದೋ ಏನೋ ಅಂತ ಯೋಚನೆ ಮಾಡಿಕೊಂಡು ಕ್ಷೇತ್ರ ಯಾತ್ರೆ ಮಾಡುವುದಲ್ಲ. ಅವರ ಸಂಬಂಧವನ್ನು, ಸಂಘವನ್ನು ತ್ಯಾಗ ಮಾಡಬೇಕು. ಒಂದರ ಸಂಘವನ್ನು ತ್ಯಾಗ ಮಾಡಬೇಕಾದರೆ ಇನ್ನೊಂದರ ಸಂಘವನ್ನು ಹೊಂದಲೇಬೇಕಾಗ್ತದೆ. ಮಾನವನ ಮನಸ್ಸಿನ ಸ್ಥಿತಿ ಇರುವುದೇ ಹಾಗೆ. ಆತ ಸರ್ವಸಂಘವನ್ನು ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ಅವ ಒಂದು ಸಂಘ ಬಿಟ್ಟ ಅಂದರೆ ಇನ್ನೊಂದು ಸಂಘಕ್ಕೆ ಒಂದು ಸೇರಿದ್ದಾನೆ ಅಂತ ಅರ್ಥ. ಅವ ಕಾಂಗ್ರೆಸ್ ಬಿಟ್ಟಿದ್ದಾನೆ ಅಂದರೆ BJPಗೆ ಸೇರಿದ್ದಾನೆ ಅಂತ ಅರ್ಥ. ಇಲ್ಲ ಆ ಸಂಘವನ್ನು ಬಿಟ್ಟ ಅಂದರೆ ಕೊನೆಗೆ ಮಾಧ್ವ ಸಂಘಕ್ಕಾದರೂ ಸೇರಿದ್ದಾನೆ ಅಂತ ಅರ್ಥ. ಒಟ್ಟು ಸರ್ವಸಂಘ ತ್ಯಾಗ ಅನ್ನೋದು ಮನುಷ್ಯನಿಂದ ಶಕ್ಯವಾಗುವುದಿಲ್ಲ. ಅದಕ್ಕೇನು ಮಾಡಬೇಕು ಅಂತೇಳಿದರೆ ಮಯ್ಯಾವೇಶ್ಯ ಮನಸ್ಸಮ್ಯಕ್, ಬಂಧು ಬಾಂಧವರೆಲ್ಲರ ಸಂಘವನ್ನು ಬಿಡಬೇಕಾದರೆ ನೀನು ನನ್ನ ಸಂಘವನ್ನು ಮಾಡಬೇಕು, ಭಗವಂತನ ಸಂಘವನ್ನು ಮಾಡಬೇಕು. ಮನಸ್ಸಿನಲ್ಲಿ ಪೂರ್ತಿ ಭಗವಂತನನ್ನು ತುಂಬಿಸಿಕೊಳ್ಬೇಕು. ಭಗವಂತನಲ್ಲಿ ಪರಮ ಭಕ್ತಿ ಅನ್ನುವುದು ಉಂಟಾದಾಗ ಸಮಾಜದಲ್ಲಿ ಅಥವಾ ನಿನ್ನ ಸಂಬಂಧದಲ್ಲಿ ನಿನ್ನದ್ದಾದಂತಹ ವಸ್ತುಗಳಲ್ಲಿ ವಿರಕ್ತಿ ಅನ್ನುವುದು ಉಂಟಾಗ್ತದೆ. ಅಂದರೆ ವಿರಕ್ತಿ ಎಂಬುದು ಭಕ್ತಿಯಿಂದ ಸಾಧ್ಯವಾಗುವಂಥದ್ದು. ಮಯ್ಯಾವೇಶ್ಯ ಮನಸ್ಸಮ್ಯ, ನನ್ನಲ್ಲಿ ಮನಸ್ಸನ್ನು ಆವೇಶಗೊಳಿಸಿಕೊಳ್ಳುವುದರ ಮೂಲಕ ನೀನು ಲೋಕವನ್ನು ಸಂಚಾರ ಮಾಡುವುದು. ಆ ಸಂಚಾರ ಮಾಡುವ ಸ್ಥಿತಿಯಲ್ಲಿ ಸಮದೃಕ್ ವಿಚರಸ್ವ, ಗಾಮ್ ಅಂದರೆ ಭೂಮಿಯನ್ನು, ವಿಚರಸ್ವ ಸಂಚಾರ ಮಾಡು, ಭೂಮಿಯಲ್ಲಿ ಸಂಚಾರ ಮಾಡಬೇಕು. ಸಮದೃಕ್, ಸಮದೃಷ್ಟಿ ಅಂದರೆ ಎಲ್ಲರಲ್ಲೂ ತುಂಬಿದ್ದಾನೆ ಭಗವಂತ ಎಂಬ ದೃಷ್ಟಿ. ಇದಕ್ಕೆ ಸಮದೃಷ್ಟಿ ಅಂತ ಹೆಸರು. ಕೃಷ್ಣ ಗೀತೆಯಲ್ಲಿ ಇದನ್ನೇ ಸಮದೃಷ್ಟಿಯನ್ನು ಹೇಳುವುದು. ಅವ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿ ಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ ಅಂತ ಒಂದು ಮಾತು ಹೇಳ್ತಾನೆ. ಅದು ವೇದ ವಿದ್ಯಾ ವಿನಯ ಸಂಪನ್ನನಾಗಿರತಕ್ಕಂಥ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿ ಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ ಅಂತ ಒಂದು ಮಾತು ಹೇಳ್ತಾನೆ. ಎಲ್ಲರನ್ನೂ ಸಮವಾಗಿ ನೋಡ್ತಾನೆ. ಅದು ನಾಯಿಯನ್ನು ಮಹಾವಿದ್ವಾಂಸನನ್ನು ಒಂದೇ ರೀತಿ ನೋಡ್ತಾನೆ ಅಂತ ಮೇಲ್ನೋಟಕ್ಕೆ ಶಬ್ದಕ್ಕೆ ಅರ್ಥ ಕಾಣಿಸ್ತದೆ. ಎಲ್ಲವನ್ನೂ ಒಂದೇ ರೀತಿ ಸಮದೃಷ್ಟಿ ಅಂತ ಹೇಳಿದರೆ ಎಲ್ಲರಲ್ಲೂ ಭಗವಂತ ತುಂಬಿರುವಂಥದ್ದು ಸಮವಾಗಿದೆ ಅನ್ನುವ ದೃಷ್ಟಿ. ಭಗವಂತನಲ್ಲಿ ಸಮತ್ವ ದೃಷ್ಟಿ. ಭಗವಂತ ಒಳ್ಳೆಯ ವಸ್ತುಗಳಲ್ಲಿ ತುಂಬಿರ್ತಾನೆ, ಕೆಟ್ಟ ವಸ್ತುಗಳಲ್ಲಿ ತುಂಬಿರುವುದಿಲ್ಲ, ಹೀಗಿಲ್ಲ. ಅವನು ಅಣುರೇಣು ತೃಣಕಾಷ್ಠ ಪರಿಪೂರ್ಣ ಗೋವಿಂದ, ಎಲ್ಲದರ ಒಳಗೂ ಕೂಡ ಪ್ರವೇಶ ಮಾಡಿರತಕ್ಕಂಥವ ಭಗವಂತ. ಶುನಕವನ್ನು ನೋಡಬೇಕಾದ್ರೆ, ನಾಯಿಯನ್ನು ನೋಡಬೇಕಾದ್ರೆ ನಾಯಿಯ ಹಾಗೆ ನೋಡಬೇಕಾದ್ರೆ ಸುಮ್ಮನೆ ಕಲ್ಲು ಹೊಡೆಯುವುದಕ್ಕೆ ಹೋಗಬಾರ್ದು. ಇದು ಸಮದೃಷ್ಟಿ ಅಂದರೆ ಹಾಗೆ. ಜನಮೇಜಯನ 4 ಜನ ತಮ್ಮಂದಿರಿದ್ದರು. ಜನಮೇಜಯ ದೊಡ್ಡ ಯಾಗಕ್ಕೆ ದೀಕ್ಷಿತನಾಗಿದ್ದ. ಆಗ ಅವನ ಯಾಗದ ಹತ್ತಿರದಲ್ಲಿ ಒಂದು ತಾಯಿ ನಾಯಿ ಇತ್ತು. ಅದಕ್ಕೆ ಸರಮ ಅಂತ ಹೆಸರು ಆ ನಾಯಿಗೆ. ಆ ನಾಯಿಯ ಮಕ್ಕಳು ಕುನ್ನಿಗಳಿದ್ವು. ಅದರಲ್ಲಿ ಒಂದು ಕುನ್ನಿ ಏನು ಮಾಡಿತ್ತು ಅಂತೇಳಿದರೆ ಈ ಯಾಗದ ಪರಿಮಳ ಅದರ ಮುಖಕ್ಕೆ ಹೊಡೆಯುವುದಕ್ಕೆ ಶುರುವಾಯಿತು. ಅಲ್ಲಿ ಪುರೋಡಾಶ, ಪರಮಾನ್ನ, ಪಾಯಸ ಎಲ್ಲ ಮಾಡ್ತಾರಲ್ಲ, ಅದರ ಪರಿಮಳ ಮುಖಕ್ಕೆ ಹೊಡೆಯಿತು. ಅದಕ್ಕೆ ಅದು ಯಾಗದ ಹತ್ತಿರ ಹೋದರೆ ಅಶುದ್ಧಿ ಆಗ್ತದೆ ಅಂತ ಅದಕ್ಕೆ ಗೊತ್ತುಂಟು. ನಾಯಿಗೂ ಬುದ್ಧಿ ಇರ್ತದೆ, ನಾಯಿಗೇ ಬುದ್ಧಿ ಇರುವುದು. ಆದ್ದರಿಂದ ಅದು ಏನು ಮಾಡಿತ್ತು ಅಂತ ಹೇಳಿದರೆ ಈ ಯಾಗಶಾಲೆಯ ದೂರದಲ್ಲಿ ಒಂದು ಸುತ್ತು ಹಾಕಿತು. ಒಂದು ಸುತ್ತು ಹಾಕಿ ಆಮೇಲೆ 2 ಸುತ್ತು ಹಾಕಿದ್ದು. ಅದಕ್ಕೆ ಪರಿಮಳ ಸಾಕಾಗ್ತದೆ, ವಾಸನೆ ಸಿಕ್ಕಿದ್ರೆ ಒಂದು ಖುಷಿ, ಮತ್ತೆ ಸುತ್ತು ಹಾಕ್ತದೆ. ಇದನ್ನು ಈ ಜನಮೇಜಯನ ತಮ್ಮಂದಿರು ನೋಡಿದರು. ಯಾಗದ ಹತ್ತಿರಕ್ಕೆ ನಾಯಿ ಬಂತು ಅಂತ ಹೇಳಿದರೆ ಸರಿ ಇಲ್ಲ ಅಂತೇಳಿ ಒಂದು ಕಲ್ಲು ಹೊಡೆದ್ರೆ ಅದರ ಒಂದು ಕಾಲು ಅದು ನೆಲಕ್ಕೆ ಇಡ್ಲಿಕ್ಕೆ ಆಗುವುದಿಲ್ಲ ಅನ್ನೋಷ್ಟು ಪೆಟ್ಟಾಗೋಯಿತು. ಪೆಟ್ಟಾದಾಗ ಅದು ಕುಯಿ ನಾದವನ್ನು ಮಾಡಿಕೊಂಡು ಓಡಿತಂತೆ. ಓಡಿತು, ಅಮ್ಮನ ಹತ್ರ ಹೋಗಿ ದೂರು ಹೇಳಿತು. ನಾನು ಯಾಗಶಾಲೆಗೆ ಹೋಗಲಿಲ್ಲ, ಯಾಗಶಾಲೆಯ ದೂರದಲ್ಲಿದ್ದದ್ದಕ್ಕೆ ಯಾಗಶಾಲೆಯ ಒಳಗಿದ್ದವರು ಕಲ್ಲು ಹೊಡೆದ್ರು ಅಂತ. ಅದು ಯಾರು ಅಂತ ಹೇಳಿದರೆ ರಾಜನ ತಮ್ಮಂದಿರು. ಅದನ್ನಷ್ಟನ್ನು ಕೂಡ ಅದು ಅದರ ಭಾಷೆಯಲ್ಲಿ ತಾಯಿ ಹತ್ರ ಹೇಳಿತು. ತಾಯಿಗೆ ಒಂದು ಸಿಟ್ಟು ಬಂತು. ನೀನು ಯಾಕೆ ಯಾಗಶಾಲೆಗೆ ಹೋದದ್ದು? ಯಾಗಶಾಲೆಯನ್ನು ಅಪವಿತ್ರ ಮಾಡಿದ್ದಕ್ಕೆ ಅವರು ಹೊಡೆದಿದ್ದಾರೆ ಅಂತ. ಈ ಮಗು ಕಣ್ಣೀರು ಹಾಕಿಕೊಂಡು ಹೇಳಿತು, ನಾನು ಅಪವಿತ್ರ ಮಾಡಲಿಲ್ಲ, ನನಗೆ ಅಷ್ಟು ಗೊತ್ತು, ನಾನು ನಿನ್ನ ಮಗನಲ್ವಾ, ನಿನ್ನಂಥ ಜ್ಞಾನಿಯ ಮಗ ಅಂದ ಮೇಲೆ ನಾನು ಅಂತ ಅಪಚಾರ ಮಾಡ್ತೇನಾ? ನಾನು ಏನೂ ಅಪರಾಧ ಮಾಡಲಿಲ್ಲ, ನಂದು ಪ್ರಾಮಾಣಿಕವಾದಂತಹ ಸ್ಥಿತಿ, ಅವರೇ ನನಗೆ ಹೊಡೆದದ್ದು ಅಂತ. ಆಗ ಸರಮೆಗೆ ಸಿಟ್ಟು ಬಂತು. ಯಾರ ಮೇಲೆ? ಜನಮೇಜಯನ ತಮ್ಮಂದಿರ ಮೇಲೆ ಯದ್ವಾತಂತ ಸಿಟ್ಟು ಬಂತು. ಸಿಟ್ಟು ಬಂದದ್ದು ಅದು ಸೀದೆ ಎಲ್ಲಿ ಬಂದದ್ದು ಅಂತ ಹೇಳಿದರೆ ಇವರ ಆಸ್ಥಾನಕ್ಕೆ ಬಂತಂತೆ. ಆಸ್ಥಾನದಲ್ಲಿ ಬಂದು ಒಂದು ಗಂಟೆ ಇರ್ತದೆ. ಗಂಟೆಯನ್ನು ಹೊಡೆದ್ರೆ ದೊಡ್ಡ ಅಪಚಾರ ಆಗಿದೆ, ನಮಗೆ ನ್ಯಾಯ ಬೇಕು ಅಂತ ಅರ್ಥ. ನ್ಯಾಯ ಬೇಕು ಅಂತೇಳಿ ಅದೊಂದು ಗಂಟೆಯನ್ನು ಹೊಡೆಯಿತು. ಗಂಟೆ ಶಬ್ದ ಕೇಳಿದಾಗ ಜನಮೇಜಯ ಮತ್ತೆ ಬಂದ ಆಸ್ಥಾನಕ್ಕೆ. ಏನು ನ್ಯಾಯ, ಏನು ಸಮಸ್ಯೆ?
ಈ ನಾಯಿ ಮನುಷ್ಯ ಭಾಷೆಯಲ್ಲಿ ಆದ ಅಪಚಾರವನ್ನೆಲ್ಲ ಹೇಳುತ್ತೆ. ಹೀಗೆ ನನಗೆ ಕಲ್ಲು ಹೊಡೆದಿದ್ದಾರೆ, ಕಲ್ಲು ಹೊಡೆದಿಂತ ಅನರ್ಥ ಆಗಿದೆ. ಇದು ಯಾರು ಹೇಳುವುದು? ನಾಯಿ. ಸರಮ ಅಂತ ಆಕೆ ಹೆಸರು, ದೇವಲೋಕದ ನಾಯಿ ಆಕೆ. ಆದ್ದರಿಂದ ನಾಯಿಗಳೆಲ್ಲ ಸಾರಮೇಯ ಅನ್ನೋ ಹೆಸರು ಪಡೆದದ್ದೇ ಈ ಸರಮೆ ಅಂತಕ್ಕಂತಹ ನಾಯಿಯ ಕಾರಣದಿಂದ. ಆ ನಾಯಿಗೂ ಕೂಡ ಜನಮೇಜಯ ನ್ಯಾಯ ಒದಗಿಸಿದಂತೆ ತನ್ನ ತಮ್ಮಂದಿರಿಗೆ ಶಿಕ್ಷೆಯನ್ನು ಕೊಟ್ಟು ಒಂದು ವಂಶಕ್ಕೆ ತೊಂದರೆಯಾಗುವಂತಹ ಶಾಪ ಬೀಳುವ ವ್ಯವಸ್ಥೆಯನ್ನು ಮಾಡಿ ಆತ ಆ ನಾಯಿಗೂ ಕೂಡ ನ್ಯಾಯವನ್ನು ಒದಗಿಸಿದ ಅಂತ. ಇದು ಮಹಾಭಾರತ ಶುರುವಾಗುವುದು ಅಲ್ಲಿಂದ. ಆದಿಪರ್ವದಲ್ಲಿ ಕಥೆ ಶುರುವಾಗುವುದೇ ನಾಯಿಯ ಕಥೆಯಿಂದ ಶುರುವಾಗುವ ಇತಿಹಾಸ ಯಾವುದು ಅಂತ ಕೇಳಿದರೆ ಮಹಾಭಾರತ ಅಂತ ಉತ್ತರ ಕೊಡಬೇಕು. ಅಂದರೆ ಸಾಮಾನ್ಯ ನಾಯಿಯಲ್ಲೂ ಕೂಡ ದೇವರಿದ್ದಾನೆ. ದೇವರಿದ್ದಾನೆ ಅಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಲ್ಲಿ ನಾವಿರಬೇಕು ಹಾಗಿರಬೇಕು. ಅದನ್ನು ಸುಮ್ಮನೆ ಅವಮಾನ ಮಾಡುವುದಕ್ಕೆ ಹೋಗಬಾರ್ದು, ಸುಮ್ಮನೆ ಕಲ್ಲು ಹೊಡೆಯುವುದು ಇತ್ಯಾದಿ ಮಾಡುವುದಕ್ಕೆ ಹೋಗಬಾರ್ದು. ಅದು ನಮ್ಮ ಮೇಲೆ ಎಗರಿ ಬಿದ್ದಾಗ ನಾವು ಎಗರ್ಬೋದು. ಅದು ಇಟ್ಟು ಪ್ರಾಣಿ ದಯಾ ಸಂಘ ಅಂತೇಳಿ ಅದನ್ನು ಮಾತ್ರ ಇಟ್ಟುಕೊಂಡು ಅದರಿಂದ 4 ಜನ ಸತ್ರು ತೊಂದರೆ ಇಲ್ಲ ಅಂತ ಮುಂದುವರಿಬೇಕು ಅಂತಿಲ್ಲ. ಆದ ಪ್ರಾಣಿಗಳಲ್ಲೂ ಕೂಡ ದೇವರಿದ್ದಾನೆ ಅಂದರೆ ಸುಮ್ಮನೆ ಯಾರಿಗೂ ಅಪಚಾರವನ್ನು ಹಿಂಸೆಯನ್ನು ಮಾಡಬಾರ್ದು ಅನ್ನುವ ದೃಷ್ಟಿಯಿಂದ ಇರತಕ್ಕಂತಹ ಮಾತು. ಸಮದೃಕ್ ಅನ್ನುವುದು ಅದು ಅರ್ಥ. ಎಲ್ಲರಲ್ಲೂ ದೇವರಿದ್ದಾನೆ ಅನ್ನುವ ಕಾರಣದಿಂದ ಯಾವುದನ್ನೂ ದ್ವೇಷಿಸದೆ, ಯಾವುದನ್ನೂ ಅತಿಯಾಗಿ ಹಚ್ಚಿಕೊಳ್ಳದೆ, ಎಲ್ಲದರಲ್ಲೂ ಇದ್ದೂ ಇರದಂತೆ ಬದುಕು. ಸಮದುಕ್ ವಿಚರಸ್ವಗ. ಯದಿದಂ ಮನಸಾ ವಾಚ ಚಕ್ಷುರ್ಭ್ಯಾಂ ಶ್ರವಣಾದಿಭಿಃ ನಶ್ವರಂ ಗೃಹ್ಯಮಾಣಂಚ ವಿದ್ಧಿ ಮಾಯಾಂ ಮನೋಮಯೀಂ. ಇದು ನಮಗೆಲ್ಲ ಸಂಬಂಧಪಟ್ಟ ಉಪದೇಶ. ಉದ್ಧವ ಗೀತೆ ಅಂದರೆ ಉದ್ಧವನಿಗೆ ಮಾತ್ರ ಉಪದೇಶ ಅಲ್ಲ, ನಮ್ಮನ್ನು ಕುರಿತು ಕೃಷ್ಣ ಹೇಳ್ತಾನೆ. ಸಂಸಾರದಲ್ಲಿ ತುಂಬ ಒದ್ದಾಟ ಯಾಕೆ ಅಂತೇಳಿದರೆ ಇನ್ನೊಬ್ಬರನ್ನು ಪ್ರೀತಿಸುವುದರಿಂದ ದುಃಖ ಉಂಟಾಗುವುದು. ಮನುಷ್ಯನಿಗೆ ವಸ್ತುತಃ ದುಃಖ ಆಗುವುದಿಲ್ಲ, ಮನುಷ್ಯನಿಗೆ ದುಃಖ ಇಲ್ಲ. ಆದರೆ ದುಃಖ ಉಳ್ಳವರನ್ನು ಪ್ರೀತಿಸುವುದರಿಂದ ಇವ ದುಃಖಿಸ್ತಾನೆ. ಎಷ್ಟೋ ಸಂದರ್ಭ ಹಾಗೆ ನಮ್ಮದು. ನಾವು ಮನೆಯಲ್ಲಿ ಖುಷಿಯಾಗಿ ಇರ್ತೇವೆ, ಎಲ್ಲ ಬೇಕಾದ್ದೆಲ್ಲ ಇದೆ, ನಮಗೇನು ಸಮಸ್ಯೆ ಏನಿಲ್ಲ. ಆದರೆ ಏನು ಮಾಡುವುದು ಹೇಳಿ? ನಮ್ಮ ಮಗನಿಗೆ ಒಂದು ಮದುವೆ ಮಾಡಿದ್ದೇವೆ, ಆ ಸೊಸೆಯೋ ಮಹಾಕಾಳಿ ಶೂರ್ಪಣಕ್ಕೆ ಅಂಥವಳು ಇಂಥವಳು, ಅವನು ಪಾಪ ಒದ್ದಾಡ್ತಾ ಇದ್ದಾನೆ, ನಮಗೆ ಅದೇ ಒಂದು ಚಿಂತೆ ಅಂತ. ಅಲ್ಲ, ಅವರಿಗೆ ಚಿಂತೆ ಇರಲಿ, ನಿಮಗೆ ಯಾಕೆ ಚಿಂತೆ? ಅವರು ಚೆನ್ನಾಗಿದ್ದಾರೆ, ಆ ಶೂರ್ಪಣಕೆಯ ಜೊತೆಗೂ ಕೂಡ ಆ ಮಗ ಚೆನ್ನಾಗಿ ಸಂಸಾರ ಮಾಡ್ತಾ ಇದ್ದಾನೆ, ಅವ ಇರುವುದು ಅಮೇರಿಕೆಯಲ್ಲಿ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಇವಳು ಉಪ್ಪಿನಕಾಯಿ ಹಾಕಿದರೆ ಇವಳಿಗೆ ಯೋಚನೆ, ನನ್ನ ಸೊಸೆ ಉಪ್ಪಿನಕಾಯಿ ಹಾಕುವುದಿಲ್ಲ ಅಲ್ವಾ, ನಾನು ಹೇಗೆ ಉಪ್ಪಿನಕಾಯಿ ತಿನ್ನುವುದು, ನನ್ನ ಮಗನಿಗಿಲ್ಲದೆ ಇದ್ದದ್ದನ್ನು ನಾನು ಹೇಗೆ ಉಪಯೋಗಿಸುವುದು? ಇವರಿಗೆ ದುಃಖ ಏನು ಅಂತ ಹೇಳಿದರೆ ದುಃಖಿಗಳಾದವರ ಮೇಲೆ ಅತಿಶಯಿತವಾದ ಅಭಿಮಾನದಿಂದ ದುಃಖಿಸುವುದು. ಇದನ್ನು ಕುಂತಿದೇವಿ ಹೇಳ್ತಾಳೆ. ಕುಂತಿದೇವಿ ಕೃಷ್ಣನ ಹತ್ರ ಹೇಳ್ತಾಳೆ, ನನಗೆ ದುಃಖ ಏನು ದುಃಖ ಇದೆ? ನಾನು ಕಾಡಲ್ಲೂ ವಾಸ ಮಾಡಲಿಲ್ಲ, ನನ್ನ ಮಕ್ಕಳು ಸೊಸೆ ಇವರೆಲ್ಲ ಕಾಡಿಗೆ ಹೋಗಿದ್ದಾರೆ. ಆದರೆ ಅವರು ಕಾಡಿನಲ್ಲಿ ಹೇಗಿದ್ದರೋ ನನಗೆ ಗೊತ್ತಿಲ್ಲ. ಸೂರ್ಯ ಕೊಟ್ಟಂತಹ ಅಕ್ಷಯ ಪಾತ್ರೆಯಿಂದ 80,000 ಜನರಿಗೆ ಅನ್ನ ಹಾಕಿಕೊಂಡು ತುಂಬ ಆನಂದವಾಗಿದ್ದಿರಬೇಕು. ಆದರೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದದ್ದು ನಾನು. ನನ್ನ ತಂಗಿಯ ಮನೆಯಲ್ಲಿ, ನಾನು ವಿದುರನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೆ. ಆದರೆ ಪ್ರತಿನಿತ್ಯವೂ ಕೂಡ ದುಃಖ. ಏನು ದುಃಖ ಅಂದರೆ, ಅಯ್ಯೋ ನನ್ನ ಮಕ್ಕಳು ಕಾಡಿನಲ್ಲಿದ್ದಾರೆ, ಏನು ಕಷ್ಟಪಡ್ತಾರೋ ಏನೋ ಅಂತ ಇವಳು ದುಃಖ ಪಡುವುದು. ಇದು ದುಃಖದ ಕಾರಣ ಏನು ಅಂದರೆ ದುಃಖ ಉಳ್ಳವರೂ ಅನಿಸಿಕೊಂಡಂತಹ ವ್ಯಕ್ತಿಗಳ ಮೇಲಿನ ಅಭಿಮಾನವೇ ಮನುಷ್ಯನಿಗೆ ದುಃಖ. ಹಾಗಾದರೆ ಮನುಷ್ಯನಿಗೆ ಸುಖ ಅಂದರೆ ಏನು? ಸುಖ ಅಂದರೆ ಏನು ಅಂತ ಉತ್ತರಿಸುವುದೇ ತುಂಬ ಕಷ್ಟ. ಸುಖ ಅಂದರೆ ಏನು ಅಂದರೆ ಸುಖಿಗಳ ಮೇಲೆ ಅಭಿಮಾನ ಇದ್ದರೆ ಆಗುವುದು ಸುಖ. ಅಯ್ಯೋ ನನ್ನ ಮಕ್ಕಳು ಎಷ್ಟು ಚೆನ್ನಾಗಿದ್ದಾರೆ, ಇವರು ಪಾಪ ಇಲ್ಲಿ ಕಷ್ಟಪಡ್ತಾ ಇದ್ದಾರೆ, ಇವರಿಗೆ ತಿಂಗಳಿಗೆ ಬರೀ 12,000 ರೂಪಾಯಿ ಸಂಬಳ ಬರ್ತದೆ, ಅದರಲ್ಲಿ 11,000 ಮಗನಿಗೆ ಮನೆ ಆರ್ಡರ್ ಮಾಡಿ ಕಳಿಸ್ತಾ ಇದ್ದಾರೆ, ಅವರು ಸುಖವಾಗಿದ್ದಾರೆ ಅಂತ ಇವಾಗ ಖುಷಿ. ಅಯ್ಯೋ ಏನು ಆನಂದ, ಎಷ್ಟು ಖುಷಿಯಾಗಿದ್ದಾರೆ ಅವರು ಅಂತ ಅವರ ಆನಂದವನ್ನು ನೋಡಿ ಇವರು ಆನಂದ ಅನುಭವಿಸ್ತಾರಲ್ಲ. ಅಭಿಮಾನ ಯಾರಲ್ಲಿದೆಯೋ ಅವರು ಆನಂದಿಗಳಾಗಿದ್ದರೆ ಈ ವ್ಯಕ್ತಿಗೆ ಆನಂದ. ನಮಗೆಲ್ಲ ಶರೀರದ ಮೇಲೆ ಅಭಿಮಾನ ಜಾಸ್ತಿ, ಉಳಿದದ್ರೆಲ್ಲ ಅಭಿಮಾನ ಕಡಿಮೆ. ಈ ಶರೀರ ಚೆನ್ನಾಗಿದ್ದರೆ ನಮಗೆ ಆನಂದ. ನಿಜವಾಗಿ ನಾವು ಆನಂದಿಗಳಾಗಿರುವುದಲ್ಲ, ನಮ್ಮ ಶರೀರ ಚೆನ್ನಾಗಿದೆ ಅಷ್ಟೇ. ಶರೀರ ದಷ್ಟಪುಷ್ಟವಾಗಿ ಬೆಳ್ಳಗಿದ್ದು ಎಂದು ಸಭೆಯಲ್ಲಿ ನಿಂತಾಗ ಎಲ್ಲರೂ ಅವನನ್ನೇ ನೋಡ್ತಾ ಇದ್ರು ಅಂದರೆ ಇವನಿಗೇನು ಖುಷಿ, ಅಬ್ಬಾ ನಾನು ಮಹಾರಾಜ ಅಂತ ಇವನಿಗೆ ಖುಷಿ. ನಿಜವಾಗಿ ಈ ಆತ್ಮ ಮಹಾರಾಜನೂ ಅಲ್ಲ, ಏನೂ ಅಲ್ಲ, ಈ ಶರೀರ, ಆ ಶರೀರದ ಮೇಲಿನ ಅತಿಶಯಿತವಾದ ಅಭಿಮಾನದ ಕಾರಣದಿಂದ ಅವ ಆನಂದಿಯಾಗಿರ್ತಾನೆ. ಶರೀರ ಒಂದು ವೇಳೆ ವಿಕೃತವಾಗಿ ದುಷ್ಟವಾಗಿ ತಾನು ಹೇಳಿದ ಹಾಗೆ ಕೆಳದೇ ಇರುವ ರೀತಿಯಲ್ಲಿದ್ದರೆ, ಕಣ್ಣಿಲ್ಲ ಕಾಲಿಲ್ಲ, ಕುಂಟನಾಗಿದ್ದಾನೆ, ಹೆಳವನಾಗಿದ್ದಾನೆ ಅಂತ ಬಧಿರನಾಗಿದ್ದಾನೆ ಅನ್ನುವ ಸ್ಥಿತಿ ಇದ್ದರೆ ಅವನು ಅಷ್ಟೇ ದುಃಖಿ. ಹಾಗಾದರೆ ದುಃಖ ಸುಖ ಇವೆರಡು ಅಭಿಮಾನ ಮೂಲವಾಗಿರುವಂಥದ್ದು. ನಿಜವಾಗಿ ಪೂರ್ಣಾನಂದನಾಗಬೇಕು ಅಂತಾದರೆ ಯಾವುದರ ಮೇಲೆ ಅಭಿಮಾನ ಪಡಬೇಕು ಅಂದರೆ ಯಾವ ವಸ್ತುವಿಗೆ ಯಾವತ್ತೂ ದುಃಖವೇ ಇಲ್ಲವೋ, ಎಂದೆಂದೂ ಕೂಡ ಸುಖ ಮಾತ್ರ ಇದೆಯೋ
ಅಂಥದ್ದರ ಮೇಲೆ ನಾವು ಅಭಿಮಾನ ಪಟ್ಟರೆ ನಾವು ಯಾವತ್ತೂ ಕೂಡ ಖುಷಿಯಲ್ಲಿ ಇರ್ತೇವೆ. ಅಂಥ ವಸ್ತು ಯಾವುದು? ಅದು ಪರಮಾತ್ಮ ಅನ್ನುವ ತತ್ವ. ಎಂದಿಗೂ ದುಃಖವಿಲ್ಲದ ಪೂರ್ಣಾನಂದ ಸ್ವರೂಪಿಯಾದದ್ದು ಅಂತೇಳಿದರೆ ಪರತತ್ವವೆನಿಸಿದಂತಹ ದೇವ. ಆ ದೇವನಲ್ಲಿ ನಾವು ಅಭಿಮಾನ ಪಡುವುದು ಅಂದರೂ ಭಕ್ತಿ ಮಾಡುವುದು ಅಂದರೂ ಅರ್ಥ ಒಂದೇ. ದೇವರಲ್ಲಿ ಅತಿಶಯಿತವಾದ ಅಭಿಮಾನ, ಪರಿಪೂರ್ಣವಾದ ಭಕ್ತಿ ನಮ್ಮಲ್ಲಿ ತುಂಬಿದೆ ಅಂತಾದರೆ ನಾವು ಯಾವತ್ತೂ ಆನಂದಿಗಳಾಗಿರ್ತೇವೆ. ದುಃಖಿಯಲ್ಲಿ ಅಭಿಮಾನ ಪಟ್ಟರೆ ಅಲ್ವ ದುಃಖ. ಪರಿಪೂರ್ಣಾನಂದ ಸ್ವರೂಪನಾದ ಭಗವಂತನಲ್ಲಿ ನಮ್ಮ ಅಭಿಮಾನ ಇತ್ತು ಅಂತಾದರೆ ದುಃಖಕ್ಕೆ ಅವಕಾಶ ಎಲ್ಲಿಂಟು? ಆದ್ದರಿಂದ ನೀನೇನು ಮಾಡಬೇಕು ಗೊತ್ತೋ? ಮೊದಲು ಇಂದ್ರಿಯಗಳನ್ನೆಲ್ಲ ಅಂತರ್ಮುಖಗೊಳಿಸಬೇಕು. 5 ಇಂದ್ರಿಯಗಳಿವೆ. ಆ 5 ಇಂದ್ರಿಯವು ಕೂಡ ಹೊರಮುಖವಾಗಿ ಸಾಗ್ತಾ ಇರ್ತದೆ. ದೇವರು ಸೃಷ್ಟಿ ಮಾಡುವಾಗಲೇ ಇಂದ್ರಿಯಗಳನ್ನು ಹೊರಮುಖವಾಗಿಯೇ ಇಟ್ಟಿದ್ದಾನಂತೆ. ನಾವು ಮನೆಯಲ್ಲಿ ಬಲ್ಬುಗಳನ್ನು ಹಾಕುವಾಗ, ಟ್ಯೂಬ್ಲೈಟ್ಗಳನ್ನು ಹಾಕುವಾಗ ಏನು ಮಾಡ್ತೇವೆ? ಮನೆಯ ಒಳಗೆ ಬೆಳಕು ಬರುವ ಹಾಗೆ ಹಾಕ್ತೇವೆ. ಅದು ಬಿಟ್ಟು ಎಲ್ಲ ಟ್ಯೂಬು ಕಿಟಕಿಯಿಂದ ಆ ಕಡೆ ಮುಖ ಮಾಡಿಟ್ರೆ, ಎಲ್ಲ ಲೈಟುಗಳನ್ನು ಹೊರಮುಖ ಇಟ್ಟರೆ ಬೆಳಕೆಲ್ಲ ಹೊರಗೆ ಹೋಗುತ್ತೆ. ಒಳಗೆ ಕತ್ತಲೆ, ಹೊರಗೆ ಬೆಳಕಾಗ್ತದೆ. ದೇವರು ಏನು ಮಾಡಿದ್ದಾನೆ ಅಂದರೆ ಎಲ್ಲ ಲೈಟುಗಳನ್ನು ಹೊರಮುಖವಾಗಿ ಇಟ್ಟಿದ್ದಾನೆ. ಒಳಗೆ ಕತ್ತಲೆ. ಕಣ್ಣು ಹೊರಗೆ ನೋಡ್ತದೆ, ಒಳಗೆ ನೋಡುವುದಿಲ್ಲ. ಕಿವಿ ಹೊರಗಿನ ಶಬ್ದ ಬಂದರೆ ಕೇಳ್ತದೆ. ಒಳಗೆ ಅನಾಹತ ಚಕ್ರದಿಂದ ನಾಗಸ್ವರ ಬಂತು ಅಂತಾದರೆ ಅದನ್ನು ಕೇಳುವುದಿಲ್ಲ. ಒಳಗಿದ್ದನ್ನು ಕೇಳುವ ಶಕ್ತಿ ಕಿವಿಗಿಲ್ಲ. ಹೊರಗಿದ್ದನ್ನು ನೋಡುವ ಶಕ್ತಿ ಮಾತ್ರ ಕಣ್ಣಿಗೆ. ಒಳಗಣ್ಣಿನೊಳಗೆ ನೋಡೋ ಹರಿಯ ಮೂಜಗ ದೊರೆ ಅಂತ ಆ ಒಳಗಿರುವ ದೇವನನ್ನು ಕಾಣುವುದಕ್ಕೆ ಬೇಕಾದ ಶಕ್ತಿ ಕಣ್ಣಿಗಿಲ್ಲ. ಅಷ್ಟು ಬಿಡಿ, ಅದು ಪಕ್ಕದಲ್ಲಿದ್ದದ್ದನ್ನೇ ನೋಡುವುದಿಲ್ಲ. ನೀವು ಕಣ್ಣಿಗೆ ತಾಗಿಸಿ ಒಂದು ಆನೆಯನ್ನು ಅಂಟಿಸಿ, ಆನೆ ಕಣ್ಣಿಗೆ ತಾಗಿತು ಅಂದರೆ ಆನೆಯೇ ಕಾಣಿಸೋದಿಲ್ಲ ಈ ಕಣ್ಣಿಗೆ. ಕಣ್ಣಿನ ಪಕ್ಕದಲ್ಲಿರುವ ರೆಪ್ಪೆಯಲ್ಲಿ ಎಷ್ಟು ಕೂದಲುಗಳಿದ್ದಾವೆ ಅದನ್ನು ಕಾಣುವ ಶಕ್ತಿಯೇ ಕಣ್ಣಿಗಿಲ್ಲ. ದೂರದಲ್ಲಿದ್ದದನ್ನು ನೋಡ್ತದೆ. ಅದು ಮಹಾ ಬುದ್ಧಿಶಾಲಿ ಕಣ್ಣು. ದೂರದಲ್ಲಿದ್ದರೆ ಕಾಣಿಸುತ್ತೆ, ಹತ್ತಿರದಲ್ಲಿದ್ದದ್ದು. ಇನ್ನು ಒಳಗಿದ್ದದ್ದು ಎಲ್ಲಿ ಕಾಣಿಸುತ್ತೆ? ಅಂದರೆ ಇಂದ್ರಿಯಗಳೆಲ್ಲ ಸ್ವತಃ ಯಮ ಹೇಳ್ತಾನೆ ನಚಿಕೇತನಿಗೆ ಹೇಳುವಾಗ, ಪರಾಂಚಿ ಖಾನಿ ಯತೃಣಾತ್ ಸ್ವಯಂಭೂ ತಸ್ಮಾತ್ ಪರಾಂಗ ಪಶ್ಯತಿ ನಾಂತರಾತ್ಮನ್ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೀಕ್ಷತ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್ ಅಂತ. ಇದರ ಅರ್ಥ ಏನು? ಪರಾಂಚಿ ಖಾನಿ ಅಂದರೆ ಇಂದ್ರಿಯಾಣಿ ಅಂತ ಅರ್ಥ. ಇಂದ್ರಿಯಗಳನ್ನು ಪರಾಂಚಿ ಹೊರಮುಖಗಳನ್ನಾಗಿ ವ್ಯತೃಣಾತ್ ಕೆಟ್ಟದಾಗಿ ಸೃಷ್ಟಿಸಿದ ಯಾರು? ಸ್ವಯಂಭೂ ದೇವ. ತಸ್ಮಾತ್ ಪರಾಂಗ್ ಪಶ್ಯತಿ, ಹೊರಮುಖವಾಗಿಯೇ ಸೃಷ್ಟಿಸಿದ್ದರಿಂದ ಅದು ಹೊರಗಿದ್ದದ್ದನ್ನಷ್ಟೇ ಕಾಣುತ್ತೆ. ನ ಅಂತರಾತ್ಮನ್, ಹೊರತು ಅಂತರಾತ್ಮನ ಬಗ್ಗೆ ಇಂದ್ರಿಯಗಳು ಗಮನ ಹರಿಸುವುದಿಲ್ಲ. ಆದರೆ ಇದೇ ಇಂದ್ರಿಯಗಳನ್ನು ಅಂತರ್ಮುಖಗೊಳಿಸಿಕೊಂಡು ಒಳಗಿದ್ದನ್ನು ಕಾಣಬಹುದು. ಆದರೆ ಅವೇನಾಗಬೇಕು? ಧೀರನಾಗಬೇಕು. ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೇಕ್ಷತ. ಧೀರ ಅಂದರೆ ಜ್ಞಾನದಿಂದ ಆನಂದವನ್ನು ಅನುಭವಿಸುವವ ಅಂತ ಅರ್ಥ. ಧಿಯಾ ರಮತೆ ಇತಿ ಧೀರ. ಧೀ ಅಂದರೆ ಜ್ಞಾನ, ರ ಅಂದರೆ ರತಿ. ಆನಂದ, ಜ್ಞಾನದಿಂದ ಆನಂದವನ್ನು ಅನುಭವಿಸತಕ್ಕಂತಹ ವ್ಯಕ್ತಿಯನ್ನು ಧೀರ ಅಂತ ಕರೀತಾರೆ. ಅಂಥವ ಪ್ರತ್ಯಗಾತ್ಮಾನಮೇಕ್ಷತ, ಒಳಗಿದ್ದಂತಹ ದೇವರನ್ನು ಇದೇ ಇಂದ್ರಿಯಗಳ ಮೂಲಕ ಕಣ್ಣಿನಿಂದ ಕಂಡ, ಕಿವಿಯಿಂದ ಅದನ್ನು ಕೇಳಿದ, ಚರ್ಮದಿಂದ ಅದನ್ನು ಸ್ಪರ್ಶ ಮಾಡ್ತಾನೆ, ಅದನ್ನು ಮನಸ್ಸಿನಿಂದ ಅನುಭವಿಸ್ತಾನೆ. ಈ ಒಳಗಿದ್ದನ್ನು ಅನುಭವಿಸುವುದಕ್ಕೆ ಪ್ರಾರಂಭಿಸಿದ. ಹೇಗೆ? ಆವೃತ್ತ ಚಕ್ಷುಹು, ಇಂದ್ರಿಯಗಳನ್ನೆಲ್ಲ ಒಳಮುಖವಾಗಿಸಿಕೊಂಡ ಕಾರಣದಿಂದ. ಹಾಗಾದರೆ ಈ ಕಣ್ಣು ಹೊರಮುಖವಾಗಿಯೇ ಇದ್ದರೂ ಅಷ್ಟೂ ಇಂದ್ರಿಯಗಳನ್ನು ಒಳಮುಖವಾಗಿಸಿಕೊಳ್ಳುವ ಶಕ್ತಿ ಮನುಷ್ಯನಿಗಿದೆ. ಆ ಒಳಮುಖವಾಗಿಸುವ ಕೆಲಸವನ್ನೇ ಪ್ರತ್ಯಾಹರಣ ಅಂತ ಕರೆಯೋದು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ. ಪ್ರತ್ಯಾಹಾರ ಅಂತ ಹೇಳಿದರೆ ಇಂದ್ರಿಯಗಳನ್ನೆಲ್ಲ ಒಳಮುಖವಾಗಿಸಿಕೊಳ್ತಕ್ಕಂತಹ ಪ್ರಕ್ರಿಯೆ. ಹೀಗೆ ನೀನು ಮಾಡು. ಅದು ಯಾವ ಇಂದ್ರಿಯ? ಕೇವಲ ಕಣ್ಣು, ಶ್ರವಣ, ಚಕ್ಷುರ್ಭ್ಯಾಂ ಶ್ರವಣಾದಿಭಿ. ಚಕ್ಷುಸ್ಸು, ಶ್ರವಣ ಇಷ್ಟು ಮಾತ್ರ ಅಲ್ಲ. ವಾಚ, ಮನಸ. ಯದಿದಂ ಮನಸ ವಾಚ ಚಕ್ಷುರ್ಭ್ಯಾಂ ಶ್ರವಣಾದಿಭಿ. ಮನಸ್ಸು, ವಾಕ್ ಇದನ್ನೂ ಅಂತರ್ಮುಖಗೊಳಿಸಬೇಕು. ವಾಗೀಂದ್ರಿಯವನ್ನು ಅಂತರ್ಮುಖಗೊಳಿಸುವುದು ಅಂದರೆ ಏನು? ಸಾಮಾನ್ಯವಾಗಿ ನಾವು ಮಾತು ಎತ್ತಿದರೆ ಬೇರೆಯವರ ಬಗ್ಗೆ ಮಾತಾಡೋದು. ಆದ್ದರಿಂದ ಒಂದು ಅಲ್ಲಿ 4 ಜನ ಸೇರಿದ್ದಾರೆ ಅಂದರೆ ಇವ ಜಪ ಮಾಡ್ತಾ ಇದ್ದವ ಕೂಡಲೇ ಓಡಿ ಹೋಗ್ತಾನೆ ಅಲ್ಲಿಗೆ. ಅವನಿಲ್ಲಿ ಭಾರೀ ಜಪಾನುಷ್ಠಾನದಲ್ಲಿ ತೊಡಗಿದ್ದಾನೆ. ಅಲ್ಲಿ 4 ಜನ ಮಾತಾಡ್ತಾ ಇದ್ದಾರೆ ಅಂದರೆ ಇವನಿಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದರೆ 4 ಜನ ಅಲ್ಲಿ ಮಾತಾಡ್ತಾ ಇದ್ದಾರೆ ಅಂದರೆ ಅದು 5ನೇಯವನ ಬಗ್ಗೆ ಅಂತ ಇವನಿಗೆ ಸ್ಪಷ್ಟ ಗೊತ್ತಿದೆ. ಆ 5ನೇಯವ ನಾನೇ ಆಗಿದ್ದರೆ ಅಂತ ಹೇಳಿಕೊಂಡು ಹೋಗಿ ಅಲ್ಲಿ ಸೇರಿಕೊಳ್ತಾನೆ. ಸೇರಿಕೊಂಡ ಮೇಲೆ 6ನೇಯವರ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಮನುಷ್ಯ ಯಾವತ್ತೂ ಮಾತಾಡುವುದು ಬೇರೆಯವರ ಬಗ್ಗೆ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಅರತಿರ್ ಜನ ಸಂಸದಿ.
ಹೆಚ್ಚು ಜನರು ಸೇರಿದಲ್ಲಿ ಒಟ್ಟು ಸೇರಬೇಕು ಅನ್ನುವ ರತಿ ಇಲ್ಲದೇ ಇರುವುದು ಅನ್ನುವುದು ಯೋಗದ ಒಂದು ಮೆಟ್ಟಿಲು. ಅಂದರೆ ತಾನು ಏಕಾಂತದಲ್ಲಿರುವುದಕ್ಕೆ ಅಭ್ಯಾಸ ಮಾಡಬೇಕು, ಅದು ಒಂದು ಯೋಗ ಅಂತ. ಈ ಇನ್ನೊಬ್ಬರ ಬಗ್ಗೆ ಮಾತಾಡುವುದು ಅನ್ನುವುದು ಏನಿದೆ ಅದು ಮಾತು ಹೊರಮುಖವಾಗಿದೆ ಅನ್ನುವುದಕ್ಕೆ ಸೂಚಕವಾದದ್ದು. ಅದೇ ಮಾತು, ಅದೇ ನಾಲಿಗೆ ತನ್ನ ಬಗ್ಗೆ ಯೋಚನೆ ಮಾಡಿ ಮಾತಾಡುವುದಕ್ಕೆ ಶುರು ಮಾಡಿದರೆ, ಅಂದರೆ ಹೊಗಳಿಕೊಳ್ಳುವುದು ಅಂತ ಅರ್ಥ ಅಲ್ಲ, ಇದು ಸ್ವಾತ್ಮ ಚಿಂತನೆ, ತನ್ನ ಬಗ್ಗೆ ಸಿಂಹಾವಲೋಕನ ಮಾಡಿಕೊಳ್ಳುವುದು. ತಾನು ಅಂದರೆ ಏನು, ನಾನು ಅಂದರೆ ಏನು, ನಾನು ಅಂದರೆ ಈ ಶರೀರವೋ ಅಲ್ಲೂ ಅಲ್ಲ, ಶರೀರದ ಒಳಗಿರುವ ಚರ್ಮ ಮಾಂಸಗಳೋ ಅಲ್ಲೂ ಅಲ್ಲ, ಚರ್ಮ ಮಾಂಸಗಳ ಒಳಗಿರತಕ್ಕಂತಹ ಎಲುಬೋ ಅಲ್ಲ, ಎಲುಬಿನ ಒಳಗಿರತಕ್ಕಂತಹ ಮಜ್ಜೆಯೋ ಅದೂ ಅಲ್ಲ. ಅದನ್ನು ಬಿಟ್ಟು ನಾನು ಅಂತೇನೋ ಉಂಟಲ್ಲ, ಆ ನಾನು ಅಂದರೆ ಏನು, ಎಲ್ಲಿಂಟದು, ಹೃದಯದಲ್ಲಿಂಟೋ ಮಸ್ತಿಷ್ಕದಲ್ಲಿಂಟೋ ಎಲ್ಲಿಂಟು, ಮನಸ್ಸು ಅಂದರೆ ಏನು, ನಾನು ಅಂದರೆ ಏನು ಅಂತ ಈ ಸ್ವಾತ್ಮದ ಬಗ್ಗೆ ವಿಮರ್ಶೆಯನ್ನು ಮಾಡ್ತಾ ಅಂತರ್ಮುಖಿ ಆಗ್ತಾ ಹೋಗ್ತಾನೆ. ಈ ಸ್ವಾತ್ಮ ವಿಮರ್ಶೆಯನ್ನು ಮಾಡಿ ಅದರ ಬಗ್ಗೆ ಆಡುವ ಮಾತುಗಳೇನುಂಟು, ಆವಾಗ ಸ್ವಲ್ಪ ಮಾತು ಒಳಗೆ ಬಂತು ಅಂತ ಅರ್ಥ. ಹೊರಗಿದ್ದ ಮಾತು ಒಳಗೆ ಬಂತು ಅಂತ. ಆ ಒಳಗಿದ್ದ ಮಾತು ಇನ್ನೂ ಒಳಗೆ ಹೋಗಬೇಕಾದರೆ ಆತ್ಮನ ಒಳಗಿರುವ ಅಂತರಾತ್ಮನ ಬಗ್ಗೆ ಚಿಂತನೆ ನಡೆಸಬೇಕು. ಆ ಅಂತರಾತ್ಮನ ಚಿಂತನೆ, ಅದರ ಬಗ್ಗೆ ಮಾತು, ಅದರ ಬಗ್ಗೆ ಯೋಚನೆ, ಇವೆಲ್ಲ ಶುರುವಾಯಿತು ಅಂತಾದರೆ ಮನಸ್ಸು ಮತ್ತು ವಾಕ್ ಎಂಬುದು ಅಂತರ್ಮುಖವಾಯಿತು ಅಂತ ಅರ್ಥ. ಇನ್ನು ಮಾತಾಡಿದರೂ ಅಂತರ್ಮುಖವಾದ ಮಾತನ್ನು ಆಡಬೇಕು. ಈ ರೀತಿ ಮಾಡು. ಉದ್ಧವನಿಗೆ ಕೃಷ್ಣ ಹೇಳುವುದು, ಆಯಿತಲ್ವ, ವಯಸ್ಸು ಹೇಗಾಗಿದೆ, 80 ದಾಟಿದೆ, ನನಗಂತೂ 106 ವಯಸ್ಸು, 106 ವರ್ಷ 6 ತಿಂಗಳು ಭರ್ತಿಯಾಗ್ತಾ ಬಂತು. ಈ ಸಮಯದಲ್ಲಿ ನಾನು ಅವತಾರ ಸಮಾಪ್ತಿ ಮಾಡ್ತಾ ಇದ್ದೇನೆ. ಇನ್ನು ನೀನು ನನ್ನ ಅವತಾರ ಸಮಾಪ್ತಿ ಆದ ಮೇಲೆ ಈ ದೇಶದಲ್ಲಿರುವುದು ಬೇಡ, ಊರೂರು ಸುತ್ತಾಡ್ತಾ ಇರು, ಆಮೇಲೆ ಉತ್ತರದ ಎತ್ತರಕ್ಕೆ ಇರು. ಆ ರೀತಿ ಸುತ್ತಾಡಬೇಕಾದ್ರೆ ನಿನ್ನ ಮನಸ್ಥಿತಿ ಹೇಗಿರಬೇಕು ಅಂದರೆ ಇಂದ್ರಿಯಗಳನ್ನೆಲ್ಲ ಅಂತರ್ಮುಖಗೊಳಿಸಿ ಬಿಡಬೇಕು, ವಾಗೀಂದ್ರಿಯವನ್ನು ಕೂಡ ಅಂತರ್ಮುಖಗೊಳಿಸಿಕೊಳ್ಳಬೇಕು, ಇವೆಲ್ಲವನ್ನು ಕೂಡ ನಶ್ವರ ಅಂತ ತಿಳ್ಕೊಳ್ಬೇಕು. ನಶ್ವರಂ ಗೃಹ್ಯಮಾಣಂಚ ವಿದ್ಧಿ ಮಾಯಾಂ ಮನೋಮಯೀಂ. ಇಲ್ಲಿ ಒಂದು ಸಮಸ್ಯೆ ಇದೆ. ಇವೆಲ್ಲವನ್ನು ಮಾಯೆ ಅಂತ ತಿಳ್ಕೊಂಡು ನೀನು ಇದನ್ನು ನಶ್ವರ ಅಂತ ತಿಳ್ಕೊ ಅಂತ ಒಂದು ಮಾತುಂಟು. ಎಲ್ಲವನ್ನು ಮಾಯೆ ಅಂತ ತಿಳ್ಕೊ ಅಂತ ಹೇಳಿದಾಗ ಒಂದು ಸೈದ್ಧಾಂತಿಕವಾದಂತಹ ವಿಮರ್ಶೆಗಳು ನಡೀತವೆ. ಏನು ಎಲ್ಲವನ್ನು ಮಾಯೆ ಅಂತ ತಿಳ್ಕೊಳ್ಳುವುದು ಅನ್ನೋದಕ್ಕೆ ಅರ್ಥ ಏನು ಅಂತ. ಅದರ ಜೊತೆಗೆ ಮನೋಮಯೀ ಮಾಯಾಂ ವಿದ್ಧಿ ಅಂತ ಮತ್ತೊಂದು ಮಾತಿದೆ. ಮನೋಮಯವಾದ ಮಾಯೆ ಇದು ಅಂತ ತಿಳ್ಕೊ. ಇದರ ಅರ್ಥ ಸಾಮಾನ್ಯವಾಗಿ ಮಾಯಾ ಅನ್ನುವ ಶಬ್ದಕ್ಕೆ ಭಗವದಿಚ್ಛೆ ಅಂತ ಅರ್ಥ. ಭಗವಂತನ ಇಚ್ಛೆಯನ್ನು ಮಾಯೆ ಅಂತ ಕರೆಯುವುದು. ಭಗವಂತನ ಇಚ್ಛೆಯಿಂದ ನಿರ್ಮಿತವಾದದ್ದು ಸಮಗ್ರ ಪ್ರಪಂಚ. ಆದ್ದರಿಂದ ಪ್ರಪಂಚವನ್ನು ಮಾಯಾ ಮಾತ್ರ ಅಂತ ಉಪನಿಷತ್ತಿನಲ್ಲಿ ಕರೀತಾರೆ. ಈ ಪ್ರಪಂಚವು ಮಾಯಾ ಮಾತ್ರಮಿದಂ ಸರ್ವಂ ಅಂತ ಒಂದು ಉಪನಿಷತ್ತಿನಲ್ಲಿ ಮಾಯೆಯ ನಿರ್ಮಿತಂ ಮಾಯಾ ಮಾತ್ರಂ. ಮಾಯಾ ಅಂದರೆ ಭಗವದಿಚ್ಛೆ, ಭಗವದಿಚ್ಛೆಯಿಂದ ನಿರ್ಮಿತವಾದದ್ದು ಪ್ರಪಂಚ. ಆದ್ದರಿಂದ ಇದನ್ನು ಮಾಯಾ ಮಾತ್ರ ಅಂತ ಕರೆಯೋದು. ಅದ್ವೈತ ಸಿದ್ಧಾಂತದಲ್ಲೂ ಪ್ರಪಂಚವನ್ನು ಮಾಯಾ ಮಾತ್ರ ಅಂತ ಕರೀತಾರೆ. ಶಬ್ದ ಒಂದೇ. ದ್ವೈತ ಸಿದ್ಧಾಂತದಲ್ಲೂ ಪ್ರಪಂಚ ಮಾಯಾ ಮಾತ್ರ, ಅದ್ವೈತ ಸಿದ್ಧಾಂತದಲ್ಲೂ ಪ್ರಪಂಚ ಮಾಯಾ ಮಾತ್ರ, ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲೂ ಪ್ರಪಂಚ ಮಾಯಾ ಮಾತ್ರ. ವ್ಯತ್ಯಾಸ ಇಲ್ಲ, ಶಬ್ದ ಒಂದೇ. ಆದರೆ ಶಬ್ದದಿಂದ ಅರ್ಥ ಮಾಡಿಕೊಳ್ಳುವುದು ಮಾತ್ರ ಬೇರೆ. ಅದ್ವೈತ ಸಿದ್ಧಾಂತ ಮಾಯಾ ಮಾತ್ರ ಅನ್ನುವ ಶಬ್ದದಿಂದ ಅರ್ಥ ಏನು ಹೇಳ್ತದೆ? ಇವೆಲ್ಲ ಇಲ್ಲ, ಇಲ್ಲದೇ ಇದ್ದದ್ದು ಕಾಣಿಸುತ್ತೆ. ಹೇಗೆ ಅಂದರೆ ಮಾಯಾವಿ ಹೇಗೆ ತಾನು ಇಲ್ಲದೇ ಇದ್ದದ್ದನ್ನು ತೋರಿಸುವಂತಹ ಸಾಮರ್ಥ್ಯ ಪಡೆದಿದ್ದಾನೋ ಹಾಗೆ ನಮ್ಮ ಬ್ರಹ್ಮ ಅನ್ನೋದೇನಿದೆ, ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳುವ ಬ್ರಹ್ಮ, ಅದು ದೊಡ್ಡ ಮಾಯಾವಿ. ಮಾಯಾವಿ ಆದ್ದರಿಂದ ಅದೆಲ್ಲ ಮಾಯೆ ಮಾಡ್ತದೆ, ಆ ಕಣ್ಕಟ್ಟು ಮಾಡ್ತದೆ. ಅದರ ಕಣ್ಕಟ್ಟಿನಿಂದ ನಮಗೆ ಇಲ್ಲದೇ ಇದ್ದದ್ದೇ ಇದೆಲ್ಲ ಕಾಣಿಸುವುದು. ಆದ್ದರಿಂದ ಉಪನ್ಯಾಸವೂ ಇಲ್ಲ, ಸಭಾಮಂದಿರವೂ ಇಲ್ಲ. ಸಭಾಮಂದಿರವೂ ಇಲ್ಲ, ಉಪನ್ಯಾಸವೂ ಇಲ್ಲ ಅಂದರೆ ಕೇಳುವವ ನಾನೆಲ್ಲಿದ್ದೇನೆ? ನಾನೂ ಇಲ್ಲ ಅಂತ ಹೀಗೊಂದು ಭಾವನೆಯಲ್ಲಿ ಮಾಯಾ ಮಾತ್ರಂ ಅನ್ನುವುದಕ್ಕೆ ಒಂದು ಅರ್ಥವನ್ನು ಹೇಳ್ತೇನೆ. ಆದರೆ ಆಚಾರ್ಯರ ವಿಮರ್ಶೆ ಜನ್ಮಾದ್ಯಸ್ಯ ಯತೋನ್ಮಯಾತ್ ಅನ್ನುವ ಶ್ಲೋಕದಲ್ಲಿ ಒಂದು ಮಾತು ಬಂತು, ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಅಂತ ಒಂದು ಮಾತು ಬಂತು. ಅದನ್ನು ವ್ಯಾಖ್ಯಾನಿಸ್ತಾ ಆಚಾರ್ಯರು ಹೇಳ್ತಾರೆ, ದೇವರು ಎಲ್ಲವನ್ನೂ ಕೂಡ ಮಾಯ ಮಾಡ್ತಾನೆ ಅಂತ ಹೇಳುವಂಥದ್ದು ಸಮಂಜಸವಾಗುವುದಿಲ್ಲ. ಯಾಕಂದರೆ ದೇವರು ಎಲ್ಲವನ್ನೂ ಮಾಯ ಮಾಡ್ತಾನೆ ಅಂದರೆ ಅರ್ಥ ಏನು? ಸತ್ಯವಾದ ಯಾವುದನ್ನೂ ಸೃಷ್ಟಿಸುವುದಿಲ್ಲ ಅಂತ ಅರ್ಥ. ಸತ್ಯವಾದದ್ದನ್ನು ಸೃಷ್ಟಿಸದೇ ಇರುವವ ಯಾರು? ಯಾರು ಸತ್ಯವನ್ನು ಸೃಷ್ಟಿಸುವುದಕ್ಕೆ ಸಾಮರ್ಥ್ಯ ಇಲ್ಲವೋ ಅಂಥವನು ಮಾಡ್ತಾನೆ ಮಾಯೆ, ಕಣ್ಕಟ್ಟು, ಅಸತ್ಯ ಸೃಷ್ಟಿಯನ್ನು ಮಾಡ್ತಾನೆ. ಸ್ವತಃ 500 ರೂಪಾಯಿಯ ನೋಟನ್ನು ಮುದ್ರಿಸುವ ಸಾಮರ್ಥ್ಯ ಇದ್ದವ ಸುಮ್ಮನೆ ಹೀಗೊಂದು ಕೋಲು ಹಿಡ್ಕೊಂಡು ಯಾವುದೋ ಪೇಪರ್ ತಗೊಂಡು ಹೀಗಂದಾಗ 500 ರೂಪಾಯಿ ನೋಟ್ ಮಾಡ್ತಾನವ. ಅವನಿಗೆ ಸ್ವತಃ ಶಕ್ತಿ ಇಲ್ಲದೆ ಹೋದಾಗಲ್ಲ ಕಣ್ಕಟ್ಟು ಮಾಡುವುದು.
ಅದರಿಂದ ಸತ್ಯ ಸೃಷ್ಟವು ಅಶಕ್ತಾಹಿ ಮಾಯಾ ಸೃಷ್ಟಿಂ ವಿತನ್ವತೆ. ಸತ್ಯ ಸೃಷ್ಟಿಯನ್ನು ಮಾಡುವುದಕ್ಕೆ ಅಸಮರ್ಥರಾದವರಲ್ಲವೇ ಮಿಥ್ಯಾಭೂತವಾದ ಸೃಷ್ಟಿಯನ್ನು ಮಾಡುವುದು. ಸರ್ವಶಕ್ತ ಭಗವಂತ ಅಂತ ಹೇಳಿದ ಮೇಲೆ ಅವ ಮಿಥ್ಯಾ ಸೃಷ್ಟಿಯನ್ನು ಎಲ್ಲಿ ಮಾಡ್ತಾನೆ? ಅವ ಸತ್ಯವಾದನ್ನೇ ಕವಿರ್ ಮನೀಷಿ ಪರಿಭೂ ಸ್ವಯಂಭೂ ಯಾಥಾ ತಥ್ಯತೋರ್ಥಾನ್ವ್ಯದಧಾತ್ ಶಾಶ್ವತೀಭ್ಯ ಸಮಾಭ್ಯ ಅಂತ ಈಶಾವಾಸ್ಯೋಪನಿಷತ್ತು ಹೇಳುತ್ತೆ. ಸತ್ಯಭೂತವಾದಂತಹ ಪ್ರಪಂಚವನ್ನೇ ದೇವರು ಅನಂತ ಕಾಲದಿಂದ ಸೃಷ್ಟಿಸ್ತಾ ಬಂದಿದ್ದಾನೆ ಅಂತ ಹೇಳ್ತದೆ. ಆದ್ದರಿಂದ ಪ್ರಪಂಚ ಸತ್ಯವಾಗಿದೆ. ಸತ್ಯವಾದ ಪ್ರಪಂಚ ಮಾಯಾ ಮಾತ್ರ ಅಂದರೆ ಭಗವದಿಚ್ಛೆಯಿಂದ ನಿರ್ಮಿತ ಅಂತ ಅರ್ಥ. ಮಾಯಾ ಅಂದರೆ ಮಹಾಮಾಯೇ ತ್ಯವಿದ್ಯೇತಿ ನಿಯತಿರು ಮೋಹಿನೀತಿ ಚ ತವೇಚ್ಛಾನಂತ ಕಥ್ಯತೆ. ಭಗವಂತನ ಇಚ್ಛೆಯನ್ನು ಮಾಯಾ ಅಂತ ಕರೆಯುವುದು. ಆ ಮಾಯಾದಿಂದ ಮಾತ್ರ ಅಂದರೆ ನಿರ್ಮಿತವಾದದ್ದಾದ್ದರಿಂದ ಇದನ್ನು ಮಾಯಾ ಮಾತ್ರ ಅಂತ ಕರೆಯುವುದು. ದೇವರು ಸ್ವೇಚ್ಛೆಯಿಂದ ನಿರ್ಮಿಸಿದ್ದು, ಅದು ಬಿಟ್ಟು ಇಚ್ಛೆ ಇಲ್ಲದೆ ಏನೋ ತಾನಾಗಿ ಅದು ಹುಟ್ಟಿಕೊಂಡದ್ದು ಅಲ್ಲ. ಅಥವಾ ಅದು ಮಾಯಾ ಅರ್ಥಾತ್ ಇಲ್ಲದೇ ಇದ್ದದ್ದನ್ನು ಕಾಣಿಕೆಯಾಗುವ ಹಾಗೆ ಮಾಡಿದ್ದು ಕೂಡ ಅಲ್ಲ, ಸತ್ಯಭೂತವಾದದ್ದು. ಈ ಮಾಯಾ ಮಾತ್ರ ಅಂತ ಶಬ್ದ ಬಂದಾಗ ಇದನ್ನು ನಾವು ಗಮನಿಸಬೇಕು. ಇನ್ನು ಸ್ವಲ್ಪ ಕ್ಲಿಷ್ಟವಾದ ವಿಷಯ ಕೃಷ್ಣ ಹೇಳ್ತಾನೆ. ಪುಂಸಃ ಅಯುಕ್ತಸ್ಯ ನಾನಾರ್ಥೇ ಭ್ರಮಸ್ಸ ಗುಣದೋಷಕೃತ್ ಕರ್ಮ ವಿಕರ್ಮೇತಿ ಗುಣದೋಷ ಧಿಯೋಭಿದ ತಸ್ಮಾದ್ ಯುಕ್ತೇಂದ್ರಿಯಜಯ ಯುಕ್ತಚಿತ್ತ ಇದಂ ಜಗತ್ ಆತ್ಮನೀಕ್ಷಸ್ವ ವಿತತಂ ಆತ್ಮಾನಂ ಮಯ್ಯಧೀಶ್ವರೇ. ನೀನು ಯೋಗವನ್ನು ರೂಢಿಸಿಕೊಳ್ಳಬೇಕು ಉದ್ಧವ. ಯೋಗವುಳ್ಳವನಿಗೆ ಯುಕ್ತ ಅಂತ ಹೆಸರು, ಯೋಗವಿಲ್ಲದವನಿಗೆ ಅಯುಕ್ತ ಅಂತ ಹೆಸರು. ಅಯುಕ್ತನಾದ ಪುರುಷನಿಗೆ ಯಾವುದನ್ನು ನೋಡಿದರೂ ಕೂಡ ಸಂಶಯ ಬರ್ತದೆ, ಯಾವುದನ್ನು ಕೇಳಿದರೂ ಕೂಡ ಸಂಶಯ ಬರ್ತದೆ, ಯಾವುದನ್ನು ಮಾಡಿದರೂ ಕೂಡ ಸಂಶಯ ಬರ್ತದೆ. ಕಾಯೇನ ವಾಚ ಮನಸ 3 ರೀತಿ ಅವನಿಗೆ ಸಂಶಯ. ಆಚಮನ ಮಾಡಲಿಕ್ಕೆ ಹೇಳಿತು ಅಂತ ಅಂದ್ಕೊಳ್ಳುವ, ಅವ ಕೈಗೆ ನೀರು ಹಾಕ್ಕೊಳ್ತಾನೆ. ನೀರು ಹಾಕ್ಕೊಂಡು ಈ ಬೆರಳು ದೂರ ಇಡಬೇಕು, ಈ ಬೆರಳು ದೂರ ಇಡಬೇಕು, ನಾನು ಇಟ್ಟದ್ದು ಸರಿಯೋ ತಪ್ಪೋ, ಏನೇನೋ ಸಂಶಯಗಳವನಿಗೆ. ಹಾಗೂ ಹೀಗೆ ಅಲ್ಲ, ನೀರು ಹಾಕಿದ್ದು ಅದು ಉದ್ದು ಮುಳುಗುವಷ್ಟು ನೀರು ಹಾಕಬೇಕೋ ಗೋಧಿ ಮುಳುಗುವಷ್ಟು ನೀರು ಹಾಕಬೇಕು, ಇವನಿಗೆ ಸಂಶಯ. ಪ್ರತಿಯೊಂದು ಕರ್ಮವನ್ನು ಮಾಡಬೇಕಾದ್ರೂ ಕೂಡ ಸಂಶಯ. ಇದು ಕರ್ಮವೋ, ಇದು ಅಕರ್ಮವೋ, ಇದು ವಿಕರ್ಮವೋ ಅಂತ. ಕರ್ಮ ವಿಕರ್ಮೇತಿ ಗುಣದೋಷ ಧಿಯೋಭಿದ. ಇದನ್ನು ಮಾಡಿದರೆ ನಿಜವಾಗಿ ಒಳ್ಳೆಯದಾಗ್ತದೋ, ಇದನ್ನು ಮಾಡಿದರೆ ಕೆಟ್ಟದಾಗ್ತದೋ. ಪ್ರತಿಯೊಂದು ವಿಷಯದಲ್ಲೂ ಗುಣದೋಷ ಭೀಯ ಅಂದರೆ ಇದು ಗುಣವನ್ನು ಕೊಡುತ್ತೋ ದೋಷವನ್ನು ಕೊಡುತ್ತೋ, ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ. ಈ ರೀತಿ ಪ್ರತಿಯೊಂದು ಕರ್ಮದಲ್ಲೂ ಕೂಡ ಈ ಸಂಶಯ ಉಂಟಾಗ್ತದೆ. ಭಿದ ಅಂದರೆ ಭೇದ ಅಂದರೆ ಸಂಶಯ. ಈ ಸಂಶಯ ಉಂಟಾಗ್ತದೆ. ಇದು ಯಾರಿಗೆ? ಅಯುಕ್ತಸ್ಯ, ಯಾರಲ್ಲಿ ಯೋಗವಿಲ್ಲವೋ ಅಂತಹ ವ್ಯಕ್ತಿಗೆ. ಹಾಗಾದರೆ ಯೋಗ ಅಂದರೆ ಏನು? ಯೋಗ ಶಬ್ದಕ್ಕೆ ಆಚಾರ್ಯರು ಒಂದು 4 ಅರ್ಥಗಳನ್ನು ಹೇಳ್ತಾರೆ. ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಅರ್ಥಗಳಿದ್ದಾವೆ. ಸಾಮಾನ್ಯವಾಗಿ ಯೋಗ ಶಬ್ದ ನಮ್ಮಲ್ಲಿ ಪ್ರಸಿದ್ಧವಾದದ್ದು ಯಾವ ಅರ್ಥದಲ್ಲಿ? ಮನಸ್ಸಿನ ನಿಗ್ರಹ, ಮನಸ್ಸಿನ ಏಕಾಗ್ರತೆ, ಚಿತ್ತವೃತ್ತಿ ನಿರೋಧ ಯೋಗಶ್ಚಿತ್ತವೃತ್ತಿ ನಿರೋಧ ಅಂತ ಪತಂಜಲಿ ತನ್ನ ಯೋಗ ಭಾಷ್ಯದಲ್ಲಿ, ಯೋಗ ಸೂತ್ರದಲ್ಲಿ ಹೇಳ್ತಾನೆ. ಚಿತ್ತವೃತ್ತಿ ನಿರೋಧ, ಮನಸ್ಸನ್ನು ಏಕಾಗ್ರಗೊಳಿಸುವುದಕ್ಕೆ ಯೋಗ ಅಂತ ಹೆಸರು. ಆದರೆ ಈಗ ಹಾಗಿಲ್ಲ. ಯೋಗ ಅಂದರೆ ಪ್ರಾಣಾಯಾಮ ಅಂತ ಕೆಲವರು, ಯೋಗ ಅಂತ ಹೇಳಿದರೆ ಶೀರ್ಷಾಸನ ಹಾಕುವುದು ಅಂತ ಮತ್ತೆ ಕೆಲವರು, ಯೋಗ ಅಂತ ಹೇಳಿದರೆ ಅದು ಸೂರ್ಯ ನಮಸ್ಕಾರ ಹಾಕುವುದು ಯೋಗ ಅಂತ ಮತ್ತೆ ಕೆಲವರು, ಇನ್ನು ಕೆಲವರು ಯೋಗ ಅಂದರೆ ಅದು ಯಾವುದೂ ಅಲ್ಲ, ಯೋಗ ಅಂತ ಹೇಳಿದರೆ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಕೃಷ್ಣ ಹೇಳಿದ ಯೋಗವೇ ಯೋಗ ಅಂತ ಮತ್ತೆ ಕೆಲವರು. ಈ ಯೋಗ ಅಂದರೆ ಅನೇಕ. ಇನ್ನೊಬ್ಬರು ಹೇಳ್ತಾರೆ ಯೋಗ ಅಂದರೆ ವಿಷ್ಕಂಭ, ಪ್ರೀತಿ, ಆಯುಷ್ಮಾನ್ ಅಂತ 27 ಯೋಗಗಳುಂಟು. ಅದು ಪಂಚಾಂಗದಲ್ಲಿ ಯೋಗ ಅನ್ನೋದು ಒಂದು ಪಂಚಾಂಗಗಳಲ್ಲಿ ಒಂದು. ಅದು ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಅಂತ. ಯೋಗ ಅಂತ ಹೇಳಿದರೆ ಅದೊಂದು ಪಂಚಾಂಗದಲ್ಲಿ ಸೇರಿದ್ದು ಅಂತ ಮತ್ತೊಬ್ಬರು ಯೋಗ. ಇನ್ನೊಬ್ಬರು ಯೋಗ ಉಪಾಯ. ಯೋಗ ಅಂತ ಹೇಳಿದರೆ ಮೋಕ್ಷಕ್ಕೆ ಬೇಕಾದ ಭಕ್ತಿ ಯೋಗ, ಹಠ ಯೋಗ, ರಾಜಯೋಗ, ಜ್ಞಾನ ಯೋಗ. ಯೋಗ ಅಂದರೆ ಉಪಾಯ, ಮೋಕ್ಷವನ್ನು ಪಡೆಯುವುದಕ್ಕೆ, ದೇವರನ್ನು ಪಡೆಯುವುದಕ್ಕೆ ಇರತಕ್ಕಂಥ ಉಪಾಯಕ್ಕೆ ಯೋಗ ಅಂತ ಹೆಸರು ಅಂತ ಮತ್ತೆ ಕೆಲವರ ಅರ್ಥ. ಇನ್ನು ಕೆಲವರ ಯೋಗ ಅಂದರೆ ಸಂಯೋಗ, 2 ಒಟ್ಟು ಸೇರುವುದಕ್ಕೆ ಯೋಗ. ನಾವು ಹೇಳೋದಿಲ್ವ, ಎಂಥ ಯೋಗ, ಇವತ್ತು ನೀವು ಸಿಕ್ಕಿದ್ರಪ್ಪ, ನಮ್ಮದು ಯೋಗವೋ ಯೋಗ ಅಂತ ಹೇಳ್ತೇವೆ. ಅದು ಇವತ್ತು ನೀವು ಸಿಕ್ಕಿದ್ರಿ ಯೋಗ ಅಂದರೆ ಏನು? ಸಂಯೋಗ. ಏನೋ ಯೋಗ ಅಂತ ಹೇಳ್ತೇವೆ. ಯೋಗ ಅಂದರೆ ಯಾಕೆ ನಾವಿಬ್ಬರು ಇವತ್ತು ಸೇರಬೇಕು ಅನ್ನೋದು ಇರಲಿಲ್ಲ, ಏನೋ ಸೇರಿ. ಇಲ್ಲ, ಅವನು ಯಾವುದೋ ಒಂದು ಇಷ್ಟು ದೊಡ್ಡ ಚೀಟಿ ತಗೊಂಡ, 25 ರೂಪಾಯಿಗೆ ಒಂದು ಚೀಟಿ ತಗೊಂಡ. ಆ ಚೀಟಿಯಲ್ಲಿ ಮರು ದಿವಸ ಪೇಪರಲ್ಲಿ ನೋಡ್ತಾನೆ 1 ಕೋಟಿ ಬಂದಿದೆ ಅಂತ ಬಂತದ್ದು. ಆ ಒಂದು ಚೀಟಿ ತಗೊಂಡದ್ದಕ್ಕೆ 1 ಲಕ್ಕಿ ಲಾಟ್ರಿಗೆ ಇವನಿಗೆ 1 ಕೋಟಿ ಬಂದು ಹೋಯ್ತಂತೆ. ಆಗ ಹೇಳ್ತಾನೆ, ಎಂಥ ಯೋಗ ನಂದು, 1 ಕೋಟಿ ಬಂತು ಇದರಿಂದ ಅಂತ. ಏನಿಲ್ಲಿ ಯೋಗ ಅಂದ್ರೇನು? ಮತ್ತೊಂದರಿಂದ ಆಗುವ ಸಂಯೋಗ.
ನಮಗೆ ಗೊತ್ತಿಲ್ಲದೆ ಇನ್ನೊಂದರ ಸಂಯೋಗ ಆದರೆ ಅದನ್ನು ಯೋಗ ಅಂತ ಕರಿತೇವೆ. ಯೋಗ ಭಾಗ್ಯ ಅಂತ ಆ ಶಬ್ದದಿಂದ ಕರಿತೇವೆ. ಹೀಗೆ ಯೋಗ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಅದರಲ್ಲಿ ಒಂದು ಅರ್ಥ ಯೋಗೋ ಜ್ಞಾನಂ. ಯೋಗ ಅಂದರೆ ಜ್ಞಾನ ಅಂತ ಒಂದು ಅರ್ಥ. ಆದ್ದರಿಂದ ಇಲ್ಲಿ ಯೋಗ ಅನ್ನುವ ಶಬ್ದವನ್ನು ಬಳಸಿದ್ದು ಜ್ಞಾನ ಎಂಬ ಅರ್ಥದಲ್ಲಿ. ಹಾಗಾದರೆ ಯುಕ್ತ ಅಂದರೆ ಜ್ಞಾನಿ, ಅಯುಕ್ತ ಅಂದರೆ ಅಜ್ಞಾನಿ ಅಂತ ಅರ್ಥ. ಅಯೋಗ ಅಂದರೆ ಯಾರಲ್ಲಿ ಯೋಗವಿಲ್ಲವೋ, ಅರ್ಥಾತ್ ಜ್ಞಾನ ಇಲ್ಲವೋ, ಶಾಸ್ತ್ರದ ಪರಿಜ್ಞಾನ ಇಲ್ಲವೋ, ದೇವಚಿಂತನೆ ಇಲ್ಲವೋ ಅಂತಹ ವ್ಯಕ್ತಿಗೆ ಯಾವ ಕರ್ಮವನ್ನು ಮಾಡುವಾಗಲೂ ಕೂಡ ಒಂದು ಸಂಶಯ, ಒಂದು ವಿಪರೀತ ಜ್ಞಾನ. ಕರ್ಮದಲ್ಲಿ ಸಂಶಯ ವಿಪರೀತ ಜ್ಞಾನಗಳು ಸೇರಿಕೊಂಡು ಅಂತಾದರೆ ಆ ಕರ್ಮ ಶುಭ ಫಲವನ್ನು ಕೊಡುವುದಿಲ್ಲ. ಆದ್ದರಿಂದ ಉದ್ಧವ, ನೀನು ಮೊದಲು ಸಂಪಾದಿಸಬೇಕಾದದ್ದು ಯಾವುದು ಅಂದರೆ ಯೋಗವನ್ನು ಸಂಪಾದಿಸಬೇಕು. ನೀನು ಯುಕ್ತನಾಗಬೇಕು. ತಸ್ಮಾತ್ ಯುಕ್ತೇಂದ್ರಿಯ ಜಯ ಯುಕ್ತ ಚಿತ್ತ ಇದಂ ಜಗತ್ ಆತ್ಮನಿ ಈಕ್ಷಸ್ವ ವಿತತಂ ಆತ್ಮಾನಂ ಮಯ್ಯಧೀಶ್ವರೇ. ನೀನು ಯೋಗಿಯಾಗು, ಯುಕ್ತನಾಗು. ಸಾಮಾನ್ಯವಾಗಿ ಭಗವದ್ಗೀತೆಗೂ ಉದ್ಧವಗೀತೆಗೂ ಒಂದು ನಿಕಟತೆ ಇದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವುದು ತಸ್ಮಾತ್ ಯೋಗಿ ಭವಾರ್ಜುನ. ಅರ್ಜುನ, ಆದ್ದರಿಂದ ನೀನು ಯೋಗಿಯಾಗು ಅಂತ ಯೋಗವನ್ನು ಕೃಷ್ಣ ಗೀತೆಯಲ್ಲೂ ಉಪದೇಶ ಮಾಡ್ತಾನೆ. ಇಲ್ಲೂ ಕೂಡ ಶುರು ಮಾಡುವುದು ಯೋಗ, ಕೊನೆ ಮಾಡುವುದು ಮಾತ್ರ ಭಕ್ತಿ. ಆದ್ದರಿಂದ ಆರಂಭದಲ್ಲಿ ಯೋಗದ ಬಗ್ಗೆಯೇ ಕೃಷ್ಣ ನಿರೂಪಣೆ ಮಾಡುವುದು. ಆದ್ದರಿಂದ ನೀನು ಯುಕ್ತನಾಗು, ಯೋಗವನ್ನು ಹೊಂದು. ಯೋಗವನ್ನು ಹೊಂದುವುದಕ್ಕೆ ಬೇಕಾದದ್ದು ಇಂದ್ರಿಯ ಜಯ ಬೇಕು, ಚಿತ್ತ ಜಯ ಬೇಕು, ದೇವರನ್ನು ನಿನ್ನ ಒಳಗೆ ಕಾಣಬೇಕು. ಆತ್ಮನಿ ಈಕ್ಷಸ್ವ. ಇಂದ್ರಿಯ ಜಯ ಮತ್ತು ಚಿತ್ತ ಜಯ ಅಂತ ಎರಡನ್ನು ಹೇಳ್ತಾನೆ. ಯುಕ್ತೇಂದ್ರಿಯ ಜಯ ಯುಕ್ತ ಚಿತ್ತ ಇದಂ ಜಗತ್ ಆತ್ಮನಿ ಈಕ್ಷಸ್ವ. ಇಲ್ಲಿ ಇಂದ್ರಿಯ ಜಯ ಬೇರೆ, ಚಿತ್ತ ಜಯ ಬೇರೆ. ಇಂದ್ರಿಯ ಜಯ ಅಂದರೆ ಆಗ ನಾನು ಹೇಳಿದ್ದೆ, ಹೊರಗೆ ಹೋಗ್ತಾ ಇದ್ದಂತಹ ಇಂದ್ರಿಯಗಳನ್ನೆಲ್ಲ ಅಂತರ್ಮುಖಗೊಳಿಸುವುದು ಅನ್ನುವುದು ಇಂದ್ರಿಯ ಜಯ. ಯುಕ್ತ ಚಿತ್ತ ಅಂದರೆ ಚಿತ್ತ ಜಯ ಅಂದರೆ ಚಿತ್ತ ಮತ್ತು ಮನಸ್ಸಿಗೆ ಸ್ವಲ್ಪ ವ್ಯತ್ಯಾಸ ಇದೆ. ಮನಸ್ಸು ಸಂಶಯಂ ಕುರುತೆ ಮನಃ. ಮನಸ್ಸಿನ ಕೆಲಸ ಏನು ಅಂತ ಹೇಳಿದರೆ ಸಂಶಯ, ಸಂಕಲ್ಪ ವಿಕಲ್ಪಾತ್ಮಕಂ ಮನಃ. ಆದರೆ ಚಿತ್ತದ ಕೆಲಸ ಏನು ಅಂದರೆ ಚಿತ್ತಂ ಸ್ಮರಣ ಕಾರಣಂ. ಹಿಂದೆ ಅನುಭವಿಸಿದ್ದನ್ನೆಲ್ಲ ಇವತ್ತು ನೆನಪಿಗೆ ತಂದುಕೊಡುವಂತಹ ಒಂದು ಅಂತಃಕರಣವನ್ನು ನಾವು ಚಿತ್ತ ಅಂತ ಕರೆಯುವುದು. ಅಂತಹ ಚಿತ್ತವನ್ನು ಜಯಿಸುವುದು ಅಂದರೆ ಏನು? ಮನುಷ್ಯನಿಗೆ ಈ ಚಿತ್ತ ಅನ್ನೋದು ದೊಡ್ಡ ಸಮಸ್ಯೆಯನ್ನು ಕೊಡುವಂಥದ್ದು. ಯಾಕಂದರೆ ಅವನು ಏನು ಒಳ್ಳೆ ಕೆಲಸ ಮಾಡಬೇಕು ಅಂತಾದರೂ ಹಿಂದಿನ ನೆನಪುಗಳು ಅವನಿಗೆ ರಗಳೆ ಮಾಡ್ತಾ ಇರ್ತಾರೆ. ಈಗ ಒಬ್ಬ ವ್ಯಕ್ತಿ ಬಂದ, ಒಳ್ಳೆ ಜ್ಞಾನಿ, ಅವನಿಗೆ ಏನೋ ಇವತ್ತೊಂದು ದಾನ ಕೊಟ್ಟಿತು ಅಂತಾದರೆ ಭಾರಿ ಶ್ರೇಯಸ್ಸು ಇದೆ ಅಂತ ಅಂದುಕೊಳ್ಳುವ. ಆದರೆ ನಮಗೆ ಅವನಿಗೆ ದಾನ ಕೊಡಲಿಕ್ಕೆ ಮನಸ್ಸು ಬರುವುದಿಲ್ಲ. ಯಾಕಂದರೆ ಅವ 10 ವರ್ಷದ ಹಿಂದೆ ನನಗೆ ಒಂದು ಸಲ ಹೀಗೆ ಹೇಳಿದ್ದ ಅಂತ ಇದು ಮನಸ್ಸಿನಲ್ಲಿ ಇರ್ತದೆ. ನನಗೆ ಅವತ್ತು ಹೀಗೆ ಹೇಳಿದ್ದಾನೆ, ಇನ್ನು ಜೀವಮಾನದಲ್ಲಿ ಅವನಿಗೆ ಯಾವತ್ತೂ ನಾನು ಒಳ್ಳೇದು ಮಾಡುವುದಿಲ್ಲ ಅಂತ ಹೀಗೆ ತುಂಬಿಸಿಕೊಂಡಿರ್ತಾನೆ. ಈಗ ಆ ವ್ಯಕ್ತಿ ಬಂದಾಗ ಅವನಿಗೇನೋ ಕೊಡಬೇಕು, ದಾನ ಕೊಡುವುದರಿಂದ ಶ್ರೇಯಸ್ಸು, ಇದು ಯಾವುದೂ ಕೂಡ ಕೆಲಸವೇ ಮಾಡುವುದಿಲ್ಲ. ಯಾಕೆ ಅಂದರೆ ಹಿಂದಿನದ್ದು ಯಾವುದೋ ಸ್ಮರಣೆಗಳು. ಇದನ್ನು ಪಿಶಾಚಿಗಳು ಅಂತ ಕರೀತಾರೆ. ಜ್ಞಾನದ ಸಾಧನೆಯಲ್ಲಿ, ಯೋಗದ ಸಾಧನೆಯಲ್ಲಿ ಸ್ಮೃತಿ ಅನ್ನೋದಿದೆ ಅಲ್ವಾ, ಹಿಂದಿನದ್ದು ಸ್ಮೃತಿ, ಅದು ಪಿಶಾಚಿಗಳ ಹಾಗೆ ಕೆಲಸ ಮಾಡ್ತಾರೆ. ಇವನನ್ನು ಸಾಧನೆ ಮಾಡುವುದಕ್ಕೆ ಬಿಡುವುದಿಲ್ಲ. ಆ ನೆನಪುಗಳು ಬರುವುದು ಯಾವುದರಿಂದ? ಅದು ಚಿತ್ತದಿಂದ ಬರುವುದು. ಚಿತ್ತವನ್ನು ನಿಯಂತ್ರಿಸಿದ ಅಂತಾದರೆ ಆವಾಗ ಹಿಂದಿನ ಇವತ್ತು ನಾವು ಸಾಧನೆ ಮಾಡುವುದಕ್ಕೆ ಪ್ರತಿಬಂಧಕವಾಗುವ ಯಾವ ಸ್ಮೃತಿಯೂ ಕೂಡ ಇವನ ಮನಃಪಟಲದಲ್ಲಿ ಬರುವುದಿಲ್ಲ. ಮತ್ತೆ ಬರ್ತದೆ, ಯಾವುದು ಬರ್ತದೆ? ಹಿಂದೆ ಓದಿದ ಶಾಸ್ತ್ರಜ್ಞಾನ, ಹಿಂದೆ ಕೇಳಿರುವ ಭಗವಂತನ ಸ್ವರೂಪ ಜ್ಞಾನ, ಇದರಿಂದ ಹುಟ್ಟುವ ಸ್ಮೃತಿಗಳು ಮಾತ್ರ ಬರ್ತಾವೆ ಹೊರತು ಲೌಕಿಕವಾಗಿ ನಮ್ಮ ಮನಸ್ಸನ್ನು ವಿಕ್ಷೇಪಗೊಳಿಸತಕ್ಕಂತಹ ಮನೋವಿಕ್ಷೇಪಕವಾದ ಯಾವುದೇ ಸ್ಮೃತಿ ಬರದೇ ಇರುವುದಕ್ಕೆ ಬೇಕಾಗಿ ಚಿತ್ತವನ್ನು ನಾವು ಕಟ್ಟಿ ಇಡಬೇಕು. ಚಿತ್ತವನ್ನು ಕಟ್ಟಿ ಇಡುವುದಕ್ಕೆ ಚಿತ್ತ ಜಯ ಅಂತ ಹೆಸರು. ಯುಕ್ತ ಚಿತ್ತ ಇದಂ ಜಗತ್ ಆತ್ಮನೀಕ್ಷಸ್ವ. ಈ ಜಗತ್ತು ಅದು ಆತ್ಮನಿಂದ ಆಗಿದೆ ಅಂತ ಮೊದಲು ತಿಳ್ಕೋ. ಅಂದರೆ ಆತ್ಮ ಅಂದರೆ ಸಾಮಾನ್ಯವಾಗಿ ನಾನು ಅಂತ ಅರ್ಥ ಆಗ್ತದೆ ಕೆಲವರಿಗೆಲ್ಲ. ನನ್ನಿಂದಲೇ ಈ ಜಗತ್ತು ಅಂತ ಹೀಗೆ ತಿಳ್ಕೋ ಅಂತ, ಹಾಗರ್ಥ ಅಲ್ಲ. ಇಲ್ಲಿ ಆತ್ಮ ಶಬ್ದಕ್ಕೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥ. ಆಚಾರ್ಯರು ತಾತ್ಪರ್ಯದಲ್ಲಿ ಅದನ್ನು ಬೇರೆ ಬೇರೆ ಕಡೆಯ ಕೊಟೇಶನ್ ಕೊಟ್ಟು ವಿವರಣೆ ಕೊಡ್ತಾರೆ. ಆತ್ಮ ಅಂದರೆ ಚತುರ್ಮುಖ ಬ್ರಹ್ಮ. ನೀನು ಈ ಜಗತ್ತು ಚತುರ್ಮುಖನಿಂದ ಆದದ್ದು ಅಂತ ತಿಳ್ಕೊ. ಚತುರ್ಮುಖನಿಂದ ಆದದ್ದು ಕೂಡ ನೇರವಾಗಿ ಅಲ್ಲ,
ಚತುರ್ಮುಖನ ಮೂಲಕ ಕೆಲವು ಸೃಷ್ಟಿಕರ್ತಾರರಿದ್ದಾರೆ, ಪ್ರಜಾಪತಿಗಳಿದ್ದಾರೆ. ಆ ಪ್ರಜಾಪತಿಗಳ ಸೃಷ್ಟಿಗೆ ಕಾರಣವಾದವ ಚತುರ್ಮುಖ. ಆದ್ದರಿಂದ ಇದೆಲ್ಲವೂ ಕೂಡ ಚತುರ್ಮುಖನಲ್ಲಿ ಆಧೃತವಾಗಿದೆ, ಪ್ರಾಣಶಕ್ತಿಯಲ್ಲಿ ನೆಲೆ ನಿಂತಿದೆ ಅಂತ ಹೀಗೆ ತಿಳ್ಕೊಂಡು ಕೊನೆಗೆ ಆ ಪ್ರಾಣಶಕ್ತಿಯೂ ಕೂಡ, ಆ ಚತುರ್ಮುಖನೂ ಕೂಡ ಆತ್ಮನು ಈಶ್ವರನಲ್ಲಿ ಆಧೃತನಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಇದಂ ಜಗತ್ ಆತ್ಮನಿ ಈಕ್ಷಸ್ವ ವಿತತಂ ಆತ್ಮಾನಂ ಮಯಿ ಅಧೀಶ್ವರಿ. ಆ ಆತ್ಮ ಜಗತ್ತನ್ನು ಸೃಷ್ಟಿ ಮಾಡಿರತಕ್ಕಂತಹ ಚತುರ್ಮುಖ, ಅವನು ಅಧೀಶ್ವರ, ಸಾಮಾನ್ಯ ಈಶ್ವರ ಅಲ್ಲ. ನಾನು ಅಧೀಶ್ವರ, ಈಶ್ವರರಿಗೂ ಕೂಡ ಅಧಿಕನಾಗಿರತಕ್ಕಂಥ ಈಶ್ವರ. ಅಂದರೆ ಸರ್ವೋತ್ತಮನಾದಂತಹ ನನ್ನಲ್ಲಿ ಆ ಚೇತನಗಳು ಯಾವುದೆಲ್ಲ ಜಗತ್ ಸೃಷ್ಟಿಗೆ ಕಾರಣೀಭೂತವಾದಂತಹ ದೇವತಾ ಸ್ವರೂಪಗಳಿದ್ದಾವೆ ಅವುಗಳೆಲ್ಲವೂ ಆಧರಿಸಿಕೊಂಡಿದ್ದಾವೆ ಅಂತ ಹೀಗೆ ತಿಳ್ಕೊಳ್ಬೇಕು. ಹೀಗೆ ಒಟ್ಟಿನಲ್ಲಿ ದೇವರನ್ನು ತಿಳಿಯುವಾಗ ಈ ಪ್ರಪಂಚವನ್ನು ದೇವರು ನೇರವಾಗಿ ಸೃಷ್ಟಿಸಿದ್ದಲ್ಲ, ನಮಗೆಲ್ಲ ದೇವರು ಉಪಕರಿಸುವುದು ನೇರವಾಗಿ ಅಲ್ಲ, ಪ್ರಾಣನ ಮೂಲಕ ಅಥವಾ ಬ್ರಹ್ಮನ ಮೂಲಕವಾಗಿ ದೇವರು ನಮಗೆ ಉಪಕರಿಸ್ತಾನೆ. ಆದ್ದರಿಂದ ನಾವು ಉಪಕಾರ ಪಡೆದಂತಹ ನಾವು ದೇವರಿಗೆ ಧನ್ಯವಾದ ಅರ್ಪಿಸಬೇಕಾದರೂ ಕೂಡ ಆ ಪ್ರಾಣಾಂತರ್ಗತನಾದ ದೇವರಿಗೆ ಅರ್ಪಿಸಬೇಕು. ಹೀಗೆ ಆ ದೇವತೆಗಳ ಮೂಲಕ ಬಂದದ್ದು, ದೇವತೆಗಳ ಮೂಲಕವೇ ದೇವರ ಹತ್ರ ನಾವು ಹೋಗುವುದು ಅನ್ನುವ ರೀತಿಯ ಉಪಾಸನೆಯನ್ನು ನಡೆಸುವುದು. ಹೀಗೆ ಉಪಾಸನೆಯ ಅನೇಕ ಮುಖಗಳನ್ನು ಕೃಷ್ಣ ನಿರೂಪಣೆ ಮಾಡ್ತಾನೆ. ಅವನು ಉಪಸಂಹಾರ ಮಾಡುವ ವಿಷಯ ಜ್ಞಾನ ವಿಜ್ಞಾನ ಸಂಯುಕ್ತ ಆತ್ಮಭೂತ ಶರೀರಿಣಾಂ ಆತ್ಮಾನುಭವತುಷ್ಟಾತ್ಮ ನಾಂತರಾಯೈ ವಿಹನ್ಯತೆ. ಈ ಯೋಗದ ಸಾಧನೆಯಲ್ಲಿ ಅಂತರಾಯ ನಿರಂತರವಾಗಿ ಬರ್ತಾ ಇರ್ತದೆ. ಅಂತರಾಯ ಅಂದರೆ ವಿಘ್ನ, ವಿಘ್ನೋಂತರಾಯ ಪ್ರತ್ಯೂಹ, ಇದೆಲ್ಲ ವಿಘ್ನ ಶಬ್ದಕ್ಕಿರತಕ್ಕಂಥ ಪರ್ಯಾಯ ಪದಗಳು. ಈ ನಿರಂತರಾಯವಾಗಬೇಕಾದ್ರೆ ಅಂದರೆ ವಿಘ್ನಗಳು ಬರಬಾರದು ಅಂತಾದರೆ ನಾವು ಮುಖ್ಯವಾಗಿ ಜ್ಞಾನ ಮತ್ತು ವಿಜ್ಞಾನ ಇವೆರಡನ್ನು ನಮ್ಮಲ್ಲಿ ಬೆಳೆಸಿಕೊಳ್ಬೇಕು. ಜ್ಞಾನಕ್ಕೂ ವಿಜ್ಞಾನಕ್ಕೂ ವ್ಯತ್ಯಾಸ. ನಾನಾ ರೀತಿಯಿಂದ ಒಂದು ವಸ್ತುವನ್ನು ತಿಳ್ಕೊಂಡ್ರೆ ಅದು ವಿಜ್ಞಾನ. ವಿವಿಧತೆಯ ಜ್ಞಾನಂ ವಿಜ್ಞಾನ. ಜ್ಞಾನ ಅಂದರೆ ಒಂದೇ ರೀತಿಯಲ್ಲಿ ಅದನ್ನು ತಿಳ್ಕೊಂಡ್ರೆ ಅದು ಜ್ಞಾನವಾಗ್ತದೆ. ಒಂದು ಆನೆ ಇರ್ತದೆ, ಆನೆ ಅದು ಇಷ್ಟಿಷ್ಟು ದೊಡ್ಡ 4 ಕಾಲುಗಳಿದ್ದಾವೆ. ಆ 4 ಕಾಲುಗಳನ್ನಷ್ಟೇ ತಿಳ್ಕೊಂಡ್ರೆ ಅದು ಒಂದು ಜ್ಞಾನವೇ. 4 ಕಾಲು ಅಷ್ಟೇ ತಿಳ್ಕೊಂಡ. ಆಮೇಲೆ ಅದರ ಮೇಲೆ ದೊಡ್ಡ ಹೊಟ್ಟೆ ಇದೆ, ಅದನ್ನು ಮಾತ್ರ ತಿಳ್ಕೊಂಡ, ಅದು ಜ್ಞಾನ. ಈಗ ಒಂದೊಂದೇ ತಿಳ್ಕೊಂಡು ಹೋಯಿತು ಅಂತಾದರೆ ಅದು ಜ್ಞಾನ ಆಗ್ತದೆ. ಅದನ್ನು ಪರಿಪೂರ್ಣವಾಗಿ ತಿಳಿದಾಗ ಆವಾಗ ವಿಜ್ಞಾನವಾಗ್ತದೆ. ಕಣ್ಣಿಲ್ಲದೆ ಇದ್ದ ಕುರುಡರು ಒಂದು ಆನೆಯನ್ನು ಮುಟ್ಟಿದರೆ ಹೇಗೆ ಕಾಣಿಸ್ತದೆ? ಒಬ್ಬ ಕಾಲು ಮುಟ್ತಾನೆ, ಆನೆ ಹೇಗಿದೆ ಅಂತ ಅವನ ಹತ್ರ ಕೇಳಿದರೆ ಅದು ಕಂಬದ ಹಾಗಿದೆ ಅಂತ ಅವ ಹೇಳ್ತಾನೆ. ಇನ್ನೊಬ್ಬ ಬಾಲ ಮುಟ್ಟಿಕೊಳ್ತಾನೆ, ಬಾಲ ಅದೊಂದು ಸರ್ಪದ ಹಾಗುಂಟು ಅಂತ ಅವ ಹೇಳ್ತಾನೆ. ಇನ್ನೊಬ್ಬ ಅದರ ಹೊಟ್ಟೆ ಮುಟ್ತಾನೆ, ಅದು ದೊಡ್ಡ ಕುಂಬಳಕಾಯ ಹಾಗುಂಟು ಅಂತ ಅವ ಹೇಳ್ತಾನೆ. ಆದರೆ ಕಣ್ಣಿಲ್ಲದ ಕುರುಡರಿಗೆ ಒಂದೊಂದು ಭಾಗದ ಜ್ಞಾನವಷ್ಟೇ ಬರ್ತದೆ. ಅವರಿಗೆ ಬಂದದ್ದು ಜ್ಞಾನ ಅಲ್ಲ ಅಂತ ಹೇಳುವ ಹಾಗಿಲ್ಲ, ಅದು ಜ್ಞಾನವೇ. ಆದರೆ ವಿಜ್ಞಾನ ಅಲ್ಲ. ವಿವಿಧತೆಯ ವಿಶಿಷ್ಯ ಜ್ಞಾನಂ ವಿಜ್ಞಾನಂ ಅಂತ ಕರೀತಾರೆ. ಈ ಜ್ಞಾನ ಮತ್ತು ವಿಜ್ಞಾನ, ದೇವರು ನಮ್ಮನ್ನೆಲ್ಲ ಸೃಷ್ಟಿಸಿದ್ದಾನೆ, ಇದೇನು? ಇದೊಂದು ಜ್ಞಾನ. ಆದರೆ ದೇವರು ನಮ್ಮನ್ನು ತತ್ವಾಭಿಮಾನಿ ದೇವತೆಗಳ ಒಳಗೆ ನಿಂತು, ಅದರ ಒಳಗೆ ನಿಂತಹ ಮುಖ್ಯ ಪ್ರಾಣನ ಒಳಗೂ ನಿಂತು ನಮ್ಮನ್ನೆಲ್ಲ ಸೃಷ್ಟಿಸಿ ಪ್ರೇರಣೆ ಮಾಡುತ್ತಾನೆ ಅಂತ ತಿಳ್ಕೊಂಡ್ರೆ ಇದು ವಿಜ್ಞಾನವಾಗ್ತದೆ. ಜ್ಞಾನದ ಒಳನುಗ್ಗಿದಷ್ಟು ವಿಜ್ಞಾನ. ಒಂದು ಹಂತಕ್ಕೆ ಈಗ ನಮಗಿರುವ ಜ್ಞಾನ ಅದು ಜ್ಞಾನವಾಗ್ತದೆ, ನಮ್ಮ ವಿಜ್ಞಾನ ಜ್ಞಾನವಾಗ್ತದೆ. ಅದರ ಒಳಗೆ ಹೋದದ್ದು ವಿಜ್ಞಾನವಾಗ್ತದೆ. ಆದ್ದರಿಂದ ಯಾವುದು ಒಂದು ಹಂತದ ವಿಜ್ಞಾನವೋ ಅದು ಮುಂದಿನ ವಿಜ್ಞಾನಕ್ಕೆ ಬಂದಾಗ ಹಿಂದಿನದ್ದು ವಿಜ್ಞಾನವೇ ಜ್ಞಾನವಾಗುತ್ತೆ. ಇದು ವೀಚಿ ತರಂಗದ ಹಾಗೆ. ಸಮುದ್ರದಲ್ಲಿ ಒಂದು ಅಲೆ ಹೇಳ್ತದೆ, ಅಲೆ ಎದ್ದ ಮೇಲೆ ಅದು ಇನ್ನೊಂದು ಅಲೆಯನ್ನು ಹುಟ್ಟಿಸುತ್ತೆ. ಆ ಕಡೆ ದೊಡ್ಡ ಅಲೆ ಹುಟ್ಟಿತು, ಹಿಂದುಗಡೆ ಆ ದೊಡ್ಡ ಅಲೆ ಚಿಕ್ಕದಾಗ್ತಾ ಹೋಗುತ್ತೆ. ಚಿಕ್ಕದಾದದ್ದನ್ನು ವೀಚಿ ಅಂತ ಕರೀತಾರೆ, ಆ ಕಡೆ ಹೋದದ್ದನ್ನು ತರಂಗ ಅಂತ ಕರೀತಾರೆ, ವೀಚಿ ತರಂಗ. ಯಾವುದು ದೊಡ್ಡ ಅಲೆ ಆಯಿತು ಅದು ಮತ್ತೊಂದು ಅಲೆಯನ್ನು ಹುಟ್ಟಿಸಿ ತಾನು ವೀಚಿ ಆಗ್ತದೆ. ಹಾಗೆ ಜ್ಞಾನ ಅನ್ನುವುದು ಮೊದಲು ಸಾಮಾನ್ಯವಾಗಿತ್ತು, ಅದನ್ನು ವಿಶೇಷವಾಗಿ ನಾವು ತಿಳ್ಕೊಂಡ್ವಿ. ವಿಶೇಷವಾಗಿ ತಿಳಿದುಕೊಂಡಾಗ ಅದು ವಿಜ್ಞಾನವಾಯಿತು. ಆ ವಿಜ್ಞಾನದ ಒಳಗೆ ಮತ್ತೆ ನುಗ್ಗಿ ಇನ್ನೊಂದಷ್ಟು ಜ್ಞಾನ ಪಡೆದ್ವಿ. ಆ ಇನ್ನೊಂದು ವಿಜ್ಞಾನ ಬಂದಾಗ ಹಿಂದಿನ ವಿಜ್ಞಾನ ಬರೀ ಜ್ಞಾನವಾಗ್ತದೆ. ನಾವು ಎಷ್ಟೆಷ್ಟು ವಿಜ್ಞಾನವನ್ನು ಜ್ಞಾನವಾಗಿಸಿಕೊಂಡು ಹೊಸ ವಿಜ್ಞಾನವನ್ನು ಆವಿರ್ಭಾವಗೊಳಿಸ್ತೇವೋ ಅಷ್ಟು ಅಂತರ್ಮುಖಿಗಳಾಗ್ತಾ ಸಾಗಿದ್ದೇವೆ, ಅಥವಾ ಅಧ್ಯಾತ್ಮದ ಎತ್ತರವನ್ನು ತಲುಪ್ತಾ ಇದ್ದೇವೆ ಅಂತ ಅರ್ಥ. ಯಾವ ಆತ್ಮನು ಜ್ಞಾನ ವಿಜ್ಞಾನ ಸಂಯುಕ್ತ, ಜ್ಞಾನ ಮತ್ತು ವಿಜ್ಞಾನದಿಂದ ಯುಕ್ತನಾಗಿದ್ದಾನೋ, ಜೊತೆಗೆ ಆತ್ಮಭೂತ ಶರೀರಿಣಾಂ,
ಎಲ್ಲ ಶರೀರಿಗಳಿಗೂ ಕೂಡ ಆತ್ಮಭೂತನಾಗಿದ್ದಾನು. ಎಲ್ಲರಿಗೆ ಆತ್ಮಭೂತನಾಗುವುದು ಅಂದರೆ ಅವರ ಆತ್ಮದ ಹಾಗೆ ಇವ ಆಗೋದು. ಎಲ್ಲರ ಆತ್ಮದ ಹಾಗೆ ಆತ್ಮವದ್ಭೂತ ಆತ್ಮಭೂತ ಅಂದರೆ ನಮ್ಮ ಆತ್ಮ ನಮಗೆಷ್ಟು ಪ್ರಿಯವೋ ಇವನು ಕೂಡ ಅಷ್ಟೇ ಪ್ರಿಯನಾಗುವುದು. ಆತ್ಮದಂತೆ ಈ ವ್ಯಕ್ತಿ ಆಗುವುದು ಅಂತ ಅನೇಕ ಅರ್ಥಗಳಿದ್ದಾವೆ. ಆಚಾರ್ಯರು ಒಂದು ಅರ್ಥ ಹೇಳ್ತಾರೆ, ಆತ್ಮಭೂತ ಆತ್ಮವದ್ಭೂತ ಆತ್ಮೋಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಇತಿ ವಚನಾತ್. ಗೀತೆಯಲ್ಲಿ ಆತ್ಮಭೂತತ್ವವನ್ನು ಕೃಷ್ಣ ವಿವರಣೆ ಕೊಡ್ತಾನೆ. ನಾವು ಇನ್ನೊಬ್ಬರನ್ನು ಹೇಗೆ ನೋಡಬೇಕು, ಕಷ್ಟದಲ್ಲಿದ್ದವರ ಮೇಲೆ ನಮ್ಮ ಮನಸ್ಸು ದ್ರವೀಭೂತವಾಗಬೇಕಾದ್ರೆ ಅವರ ಮೇಲಿನ ದೃಷ್ಟಿ ಹೇಗಿರಬೇಕು. ಅಯ್ಯೋ ಪಾಪ ಕಷ್ಟದಲ್ಲಿದ್ದಾರೆ, ಇಷ್ಟೇ ಜ್ಞಾನ ಆದರೆ ಪ್ರಯೋಜನ ಇಲ್ಲ. ಆ ಕಷ್ಟದಲ್ಲಿ ನಾನು ಇದ್ದರೆ ಹೇಗೆ ಅಂತ ಯೋಚಿಸಬೇಕಂತೆ. ಆ ಕಷ್ಟ ಒಂದು ವೇಳೆ ಒಬ್ಬ ವ್ಯಕ್ತಿ ಜಾರಿ ಬಿದ್ದ ಅಂತ ಅಂದ್ಕೊಳ್ಳ, ಜಾರಿ ಬಿದ್ದಾಗ ಅವನನ್ನು ಎಬ್ಬಿಸುವುದಕ್ಕೆ ನಾವು ಮುಂದುವರಿಬೇಕು. ಆದರೆ ಈ ವ್ಯಕ್ತಿ ಜಾರಿ ಬಿದ್ದವನನ್ನು ಎಬ್ಬಿಸುವುದಕ್ಕೆ ಮುಂದೆ ಹೋಗುವುದಿಲ್ಲ. ಯಾಕಂದರೆ ಇವ ಆಲೋಚನೆ ಮಾಡ್ತಾನೆ, ಅವರು ಜಾರಿ ಬಿದ್ದಿದ್ದಾರೆ. ಯಾಕೆ ಜಾರಿ ಬಿದ್ದಿದ್ದಾರೆ? ಅವರ ಜನ್ಮಾಂತರದ ಕರ್ಮ, ಯಾರನ್ನೋ ಜಾರಿಸಿ ಬೀಳಿಸಿದ್ದಾರೆ ಅಂತ ಅರ್ಥ. ಆ ಬೀಳಿಸಿದ ಕರ್ಮದಿಂದ ಪಾಪ ಇವತ್ತು ಜಾರಿದ್ದಾರೆ. ಅವರನ್ನು ನಾನು ಎಬ್ಬಿಸಿದರೆ ತಪ್ಪಾಗ್ತದೆ. ಯಾಕಂದರೆ ಅವರ ಜನ್ಮಾಂತರದ ಕರ್ಮದಿಂದ ಅವರು ಬಿದ್ದದ್ದು. ನಾನು ಎಬ್ಬಿಸಿದರೆ ಕರ್ಮ ಸಿದ್ಧಾಂತಕ್ಕೆ ಪ್ರತಿಬಂಧಕ ಆಗುವುದಿಲ್ಲ. ಹೀಗೆ ಯೋಚಿಸ್ತಾನೆ. ಹೀಗೆ ಯೋಚಿಸಿದರ ಪರಿಣಾಮ ಏನು ಅಂದರೆ ಮುಂದಕ್ಕೆ ಇವ ಒಮ್ಮೆ ಜಾರಿ ಬಿದ್ದಾಗ ಇವನನ್ನು ಎಬ್ಬಿಸುವುದಕ್ಕೆ ಯಾರು ಬರುವುದಿಲ್ಲ. ವಸ್ತುತಃ ಕರ್ಮ ಹೇಗೆ ಯೋಚನೆ ಮಾಡಬೇಕವ? ಅವರು ಜಾರಿ ಬಿದ್ದಾಗ ನಾನು ಎಬ್ಬಿಸಿದೆ ಅಂತ ಆದರೆ ಅದರಿಂದ ಹುಟ್ಟುವ ಪುಣ್ಯ ಅನ್ನುವುದು ಮುಂದಕ್ಕೆ ನನಗೆ ಪ್ರಯೋಜಕವಾಗ್ತದೆ. ಹೀಗೆ ಕರ್ಮದ ಆಲೋಚನೆಯನ್ನು ಮಾಡಬೇಕು. ಆದರೆ ಒಬ್ಬ ಜಾರಿ ಬಿದ್ದಾಗ ಇವ ಎಬ್ಬಿಸುವುದಿಲ್ಲ. ಯಾಕೆ ಅಂತ ಹೇಳಿದರೆ ಇವನು ನಾನು ಜಾರಿ ಬಿದ್ದಾಗ ಹೇಗೆ ಅನ್ನುವುದನ್ನು ಯೋಚಿಸದೇ ಇರುವುದಾಗಿ ಕಾರಣವಾಗ್ತದೆ. ಒಬ್ಬ ಯೋಗಿಯಾದವ ಪ್ರತಿಯೊಬ್ಬರ ಕಷ್ಟಕ್ಕೂ ತಾನು ಮರುಗ್ತಾನೆ. ಯಾಕೆ ಅಂತ ಹೇಳಿದರೆ ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ. ಆತ್ಮೌಪಮ್ಯೇನ ಮತ್ತೊಬ್ಬನ ಕಷ್ಟ ಸುಖಗಳನ್ನು ತನಗೆ ಆ ಕಷ್ಟ ಸುಖ ಬಂದರೆ ಹೇಗೋ ಹಾಗೆ ಕಾಣ್ತಾನೆ. ಆವಾಗಷ್ಟೇ ಮತ್ತೊಬ್ಬರ ಸುಖದಲ್ಲಿ ಇವ ಸುಖಿಸ್ತಾನೆ, ಮತ್ತೊಬ್ಬರ ದುಃಖದಲ್ಲಿ ದುಃಖಿಸ್ತಾನೆ. ಈ ರೀತಿ ಸುಖಂ ವಾ ಯದಿ ವಾ ದುಃಖಂ ಸಯೋಗಿ ಪರಮೋ ಮತಃ. ಯಾರು ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ. ಈ ರೀತಿಯ ಯೋಗ ಬೇಕು. ಅಂಥವನನ್ನು ಆತ್ಮಭೂತ ಶರೀರಿಣ ಅಂತ ಕರೀತಾರೆ. ಎಲ್ಲ ಶರೀರಿಗಳನ್ನು ಆತ್ಮವತ್ ಕಾಣತಕ್ಕಂಥವ, ತನ್ನ ಹಾಗೆ ತಾನು ಕಾಣತಕ್ಕಂಥವ ಅಂಥವನು ಆತ್ಮಭೂತ. ಅಂಥವನು ಆತ್ಮಾನುಭವ ತುಷ್ಟಾತ್ಮ. ಒಳಗಿನಿಂದ ಆತ್ಮನ ಅನುಭವದಿಂದ, ದೇವರ ಅನುಭವದಿಂದ ತುಷ್ಟಾತ್ಮ. ಈ ವಿಶೇಷ ಏನು ಅಂದರೆ ಕೃಷ್ಣ ಉದ್ಧವನಿಗೆ ಉಪದೇಶಿಸುವ ಮಾತುಗಳನ್ನು ಗುಹ್ಯ ಭಾಷೆಯಲ್ಲಿ ಪ್ರಯೋಗ ಮಾಡ್ತಾನೆ. ಗುಹ್ಯ ಭಾಷೆ ಅಂತ ಅದೊಂದು ಭಾಷೆ. ಆ ಭಾಷೆಯಲ್ಲಿ ಅಲಂಕಾರಗಳ ಪ್ರಯೋಗಗಳೆಲ್ಲ ಇರ್ತವೆ. ಆತ್ಮಶಬ್ದದ ಬಳಕೆ, ಜ್ಞಾನ ವಿಜ್ಞಾನ ಯುಕ್ತ ಆತ್ಮಭೂತ ಶರೀರಿನಾಂ ಆತ್ಮಾನುಭವ ತುಷ್ಟಾತ್ಮ ನಾಂತರಾಯೈರ್ವಿಹನ್ಯತೆ. ಆತ್ಮಾನುಭವ ತುಷ್ಟಾತ್ಮ ಅನ್ನುವಲ್ಲಿ ಮೊದಲನೇ ಆತ್ಮಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ, ಕೊನೆಯ ಆತ್ಮಶಬ್ದಕ್ಕೆ ಮನಸ್ಸು ಅಂತ ಅರ್ಥ. ಅದನ್ನ ಆತ್ಮಾನುಭವ ಅಂದರೆ ಪರಮಾತ್ಮನ ಅನುಭವ, ಅದರಿಂದ ತುಷ್ಟಾತ್ಮ ಅಂತ ಹೇಳಿದರೆ ತುಷ್ಟ ಮನಸ್ಕನು ಅಂತ ಅರ್ಥ. ಒಳಗೆ ಭಗವಂತನ ಅನುಭವ ಆಗ್ತಾ ಇದ್ದ ಹಾಗೆ ಇವನ ಮನಸ್ಸಿನಲ್ಲಿ ಒಂದು ಆಹ್ಲಾದಕತೆ ತುಂಬುತ್ತದೆ. ಅಂತಹ ಆಹ್ಲಾದಯುಕ್ತವಾದ ಮನಸ್ಸುಳ್ಳಂತಹ ವ್ಯಕ್ತಿ ನಾಂತರಾಯೈರ್ವಿಹನ್ಯತೆ. ಒಟ್ಟು ಈ ಮಾತಿನ ಸಾರ ಇಷ್ಟು. ನಾವು ಯೋಗಕ್ಕೆ ಅಂತ ಏಕಾಗ್ರತೆಯ ಸಾಧನೆಗೋಸ್ಕರ ಕೂತಾಗ ನಮಗೆ ಒಳಗೆ ದೇವರು ಕಂಡ ದೇವರ ಆನಂದದಿಂದಾಗಿ ನಮ್ಮ ಮನಸ್ಸು ಪ್ರಫುಲ್ಲವಾಗಬೇಕು. ಈ ರೀತಿ ಮನಸ್ಸು ಪ್ರಫುಲ್ಲವಾಯಿತು ಅಂತಾದರೆ ಆವಾಗ ಯೋಗಕ್ಕೆ ಯಾವುದೇ ರೀತಿಯ ವಿಘ್ನ ಬರುವುದಿಲ್ಲ. ಆದರೆ ಮನುಷ್ಯ ಯೋಗಕ್ಕೆ ಕೂತ ಅಂತ ಹೇಳಿದರೆ ಅವನ ಮನಸ್ಸು ಎಲ್ಲೆಲ್ಲೋ ವಿಕ್ಷಿಪ್ತವಾಗಿ ಹರಿದು ಹೋಗಿ ಯೋಗ ಎಂಬುದು ವಿಹನ್ಯತೆ, ಅದು ವಿಘ್ನದಿಂದ ತಡೆಯಲ್ಪಡ್ತದೆ. ಯಾಕಂದರೆ ಅವ ಯೋಗಕ್ಕೆ ಕೂತರೂ ಕೂಡ ಅವನಿಗೆ ಒಳಗೆ ದೇವರು ಕಂಡು ದೇವರನ್ನು ಕಾಣುವ ಚಿದಾನಂದದಿಂದ ಆನಂದವನ್ನು ಅನುಭವಿಸುವ ಸ್ಥಿತಿಗೆ ಅವ ತಲುಪುವುದಿಲ್ಲ. ಅವ ಇನ್ನೂ ಪ್ರಯತ್ನದಲ್ಲೇ ಇರ್ತಾನೆ. ಕಣ್ಣು ಮುಚ್ಚಿ ಇನ್ನೊಂದು ಹಾಕಿ ಎಲ್ಲ ಅಂತರ್ಮುಖ, ಅಲ್ಲಿ ಟಿ ವಿ ಹಾಕಿದ್ದಾರೆ, ಟಿ ವಿಯ ಶಬ್ದ ಕೇಳ್ತಾ ಇರ್ತದೆ, ಅದು ಕೇಳದೇ ಇರಬೇಕು ಅಂತ ಇವ ಅದನ್ನು ಒಳಗೆ ಹಾಕಿಕೊಳ್ಳುವುದಕ್ಕೆ ಒಂದು ಪ್ರಯತ್ನದಲ್ಲಿ ಮೇಲೆ ಬೆವರು ಸುರಿಯುತ್ತೆ ಅವನಿಗೆ. ಹೀಗೆ ಯೋಗ ಸಾಧನೆಯಲ್ಲಿ ಪ್ರಯತ್ನದ ಹಂತದಲ್ಲೇ ಅವ ಇದ್ದ ಅಂತಾದರೆ ಅವನಿಗೆ ಒಳಗಿನ ಆನಂದದ ಅನುಭವ ಎಲ್ಲಿ ಬರ್ತದೆ? ಆನಂದದ ಅನುಭವ ಬರಲಿಲ್ಲ ಅಂತಾದರೆ ಅವ ವಿಘ್ನದಿಂದ ವಿಚಲಿತನಾಗದೇ ಇರುವುದಕ್ಕೆ ಹೇಗೆ ಸಾಧ್ಯ? ಹಾಗಾದರೆ ಯೋಗದಲ್ಲಿ ವಿಘ್ನದ ವಿಚಲನೆ ಇಲ್ಲದೆ ಹೋಗಬೇಕಾದರೆ ಅವನು
ಯೋಗ ಸ್ಥಿತಿಯಲ್ಲಿ ದೇವರನ್ನು ಕಂಡು ಅದರ ಆನಂದದಿಂದ ಪ್ರಫುಲ್ಲ ಮನಸ್ಕನಾಗಬೇಕು. ಈ ಪ್ರಫುಲ್ಲ ಮನಸ್ಕತೆ ಅನ್ನುವುದೇ ಯೋಗಕ್ಕೆ ಸಂಬಂಧಪಟ್ಟ ವಿಘ್ನಗಳ ನಿವೃತ್ತಿಗೆ ಹೇತುವಾದದ್ದು ಅನ್ನುವ ಉಪದೇಶವನ್ನು ಕೃಷ್ಣ ಹೇಳ್ತಾನೆ. ಇಷ್ಟಾದ ಮೇಲೆ ಉದ್ಧವ ಇನ್ನೆರಡು ಪ್ರಶ್ನೆಗಳನ್ನು ಮಾಡ್ತಾನೆ. ಆ ಉದ್ಧವನ ಪ್ರಶ್ನೆಗಳೇನು, ಅದಕ್ಕೆ ಕೊಟ್ಟಂತಹ ಉತ್ತರದ ವಿಶೇಷತೆ ಏನು ಅನ್ನುವುದನ್ನು ಮತ್ತೆ ನಾಳೆ ನಾವು 6:45 ಹೊತ್ತಿಗೆ ಸೇರಿದಾಗ ಗಮನಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ